ಬಾಕಿ ಪೂರ್ತಿ ಮನೆ ನಿಂದೆ. ಥ್ಯಾಂಕ್ ಯು ಸರ್. ಅಲ್ಲ, ಇಷ್ಟು ದೊಡ್ಡ ಮನೆ ತಗೊಂಡಿದೆಯಲ್ಲ, ಒಬ್ಬಂಗೆ ಇಷ್ಟು ದೊಡ್ಡ ಮನೆ ಬೇಕಾ? ನೋಡಿ ಸರ್, ನಾನೊಬ್ಬ ತಂದೆ ತಾಯಿ ಇಲ್ದಿರೋ ಅನಾಥ. ತಿನ್ನೋಕ್ಕೂ ಊಟ ಇಲ್ಲದೆ ಫುಟ್ಪಾತಲ್ಲಿ ಮಲಗ್ತಾ ಇದ್ದೆ, ಬೀದಿಲಿ ಮಲಗ್ತಾ ಇದ್ದೆ, ಎಲ್ಲೆಲ್ಲೋ ಮಲಗ್ತಾ ಇದ್ದೆ. ನನಗೆ ಕೊನೆಗೆ ಒಂದು ಅನಾಥಾಶ್ರಮ ಸಿಕ್ತು. ಅಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನಂಗೆ ಒಂದೇ ಒಂದು ಆಸೆ, ಈ ಥರ ಒಂದು ದೊಡ್ಡ ಬಂಗ್ಲಲ್ಲಿ ಎಂಜಾಯ್ ಮಾಡಬೇಕು ಅಂತ. ಅದಕ್ಕೆ ಈ ಮನೆ ತಗೊಂಡೆ. ಸರಿನಪ್ಪ, ನಿನ್ನಂಗೆ ಪ್ರತಿಯೊಬ್ಬ ಯುವಕರು ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಬಡತನೇ ಇರಲ್ಲ. ಈಗಿನ ಕಾಲದ ಹುಡುಗರು 4 ಕಾಸು ಸಂಪಾದನೆ ಮಾಡಿದ್ರೆ ಪಬ್ಬು, ಬಾರು, ಥಿಯೇಟ್ರು, ಸಿನಿಮಾ ಅದು ಇದು ಅಂದ್ಕೊಂಡು ಹುಡುಗಿ ಸವಾಸ ಮಾಡಿಕೊಂಡು ಖರ್ಚು ಮಾಡ್ತವೆ, ಹಾಳಾಗ್ತವೆ. ಹೋಗ್ಲಿ ಬಿಡಿ ಸರ್, ಹಾಳಾದವ್ರ ಮಾತು ಉದ್ಧಾರ ಆಗಿರೋರು ಬಾಯಲ್ಲಿ ಯಾಕೆ? ಅದು ಸರಿನಪ್ಪ. ಥ್ಯಾಂಕ್ ಯು ಸರ್, ಬರ್ತೀನಿ. ಅಂತೂ ಇಂತೂ ನನ್ನ ಕನಸು ನನಸಾಯ್ತು. ಮಾಡಿದರೆ ಈ ಥರ ಅಚೀವ್ ಮಾಡಬೇಕು. ಫೇಸ್ಬುಕ್ಕಿನಲ್ಲಿ ಲವ್ ಆಗಿ ಪರಾರಿ, ಇಂದು ರೈಲು ಚಾಲಕ. ಯಾರಪ್ಪ ನೀನು? ಏನು ಸಮಾಚಾರ? ಅಣ್ಣ, ನನ್ನ ಹೆಸರು ಕೃಷ್ಣ ಅಂತ ಅಣ್ಣ. ಬೆಂಡಾಗಬೇಡ, ಸ್ಟ್ರೈಟಾಗಿ ನಿಂತ್ಕೊಂಡು ಮಾತಾಡು. ಅಣ್ಣ, ನನ್ನ ಹೆಸರು ಕೃಷ್ಣ ಅಂತ ಅಣ್ಣ. ಈ ಮನೆ ಬಾಡಿಗೆಗಿದೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಬಂದೆ ಅಣ್ಣ. ಇಲ್ಲಪ್ಪ, ಬಾಡಿಗೆ ಇಲ್ಲ, ಎಂಜಾಯ್ ಮಾಡೋಕ್ಕೆ ಅಂತ ನಾನು ತಗೊಂಡಿರೋದು. ಹೋಗು. ಅಣ್ಣ, ನಾವು ತುಂಬ ಕಷ್ಟದಲ್ಲಿದ್ದೀವಣ್ಣ. ಕುಯ್ತವನು. ನಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಮಗಿರೋಕೆ ಮನೇನೂ ಇಲ್ಲ, ಗುಡ್ಸ್ಲಲ್ಲಿದ್ದೀವಣ್ಣ. ಊರಲ್ಲಿ ಅಪ್ಪ ಅಮ್ಮನ ಸಾಕೋದ್ಬಿಟ್ಟು ಯಾಕಪ್ಪ ಇಲ್ಲಿ ಬೀದಿ ಬೀದಿ ಅಲ್ಲಿತಿದ್ಯಾ? ಹೋಗು ಊರಿಗೆ. ಅಣ್ಣ, ನಾನು ಕಷ್ಟಪಟ್ಟು ಡಿಗ್ರಿ ಮಾಡಿದ್ದೀನಣ್ಣ. ನಮ್ಮ ಅಪ್ಪ ಅಮ್ಮನಿಗೊಂದು ಮನೆ ಕಟ್ಸೋಣ ಅಂತ ಕಷ್ಟಪಟ್ಟು ದುಡಿಯೋಕೆ ಬಂದಿದ್ದೀನಣ್ಣ. ಮತ್ತೆ ಹೋಗಿ ದುಡಿ, ಇಲ್ಲಿ ಯಾಕೆ ನಿಂತಿದ್ಯಾ? ಆದರೆ ನಿಮಗೆ ಗೊತ್ತಲ್ಲಣ್ಣ, ಬೆಳಗ್ಗೆ ಆದರೆ 1ಕ್ಕೆ 2ಕ್ಕೆ ತೊಳ್ಕೊಳ್ಳೋಕ್ಕೆ ಉಜ್ಕೊಳ್ಳೋಕ್ಕೆ ಏನಾದರೂ ಜಾಗ ಬೇಕಲ್ಲಣ್ಣ. ಅಂದ್ರೆ ನೀನ್ ತೊಳ್ಕೊಳಕ್ಕೆ, ಬಾಚ್ಕೊಳಕ್ಕೆ, ಉಜ್ಕೊಳಕ್ಕೆ, ಕೆರ್ಕೊಳಕ್ಕೆ ನನ್ನ ಮನೆನೇ ಬೇಕಾ? ಏನ್ ಬಿಟ್ಟು ಬಿದ್ದೀತ ನನ್ನ ಮನೆ? ಬಿಟ್ಟು ಬಿದ್ದೀತ ನನ್ನ ಮನೆ? ಕರೆಗುಡ್ಡೆ ಅಣ್ಣ, ತಪ್ಪಾಯ್ತಣ್ಣ, ಸಾರಿ ಅಣ್ಣ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮನಿಗೆ ನಾನು ಮನೆ ಕಟ್ಸ್ತೀನಿ ಅಂತ ಇಲ್ಲಿ ದುಡಿಯೋಕೆ ಬಂದಿದ್ದೀನಣ್ಣ. ಲೇ, ನೀನು ನನ್ನ ಆಟನ ಟಚ್ ಮಾಡಿಬಿಟ್ಟೆ ಕಣ, ಟಚ್ ಮಾಡಿಬಿಟ್ಟೆ. ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಉಳ್ಕೊಂಡು ಹೋಗು. ಅಣ್ಣ, ಬಾಡಿಗೆ ಎಷ್ಟಣ್ಣ? ಲೇ, ಯಾವನಿ ಬೇಕಾ ಬಾಡಿಗೆ? ನೀನು ಎಷ್ಟು ದಿನ ಇರ್ತೀಯ? ರೋಗ ಬಾಡಿಗೆ ಬೇಡ. ಅಣ್ಣ, ನೀನು ಬಂಗಾರದ ಮನುಷ್ಯ ಅಣ್ಣ, ದಾನಶೂರ ಕರ್ಣ, ಕೋಟಿಗೊಬ್ಬ, ದಾನ ಚಿಂತಾಮಣಿ ಅಣ್ಣ. ಏನು ಇಡ್ತಾ? ಲೇ, ನೀನೇನು ಹೊಗಳುತ್ತಾ ಇದೆಯೋ ಇಲ್ಲ ಬೈಕ್ ಅಂತ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಹಂಗರ್ಥ ಆಗೋಯ್ತಾ? ಸರಿ ಸರಿ, ಬೇಗ ಹೋಗಿ ಲಗೇಜ್ ತಗೊಂಡು ಮನೆಗೆ ಸೆಟ್ಲ್ ಆಗು. ಅಣ್ಣ, ಸರಿ ಅಣ್ಣ. ಲೇ, ಬರ ಇಲ್ಲಿ ಅಣ್ಣ, ಬೇಗ ಬಗೋಗು ಅಂದೆ. ಆಯ್ತಣ್ಣ. ಅಪ್ಪ, ಏನೋ ಕೃಷ್ಣ, ಡ್ಯೂಟಿ ಹೊರಟ್ಯಾ? ಹ್ಞೂ ಅಣ್ಣ. ತಿಂಡಿ ತಿಂದ್ಯಾ? ಇಲ್ಲ ಅಣ್ಣ, ಹೋಟೆಲ್ ತಿಂತೀನಿ. ಏಯ್, ಹೋಟೆಲ್ ಯಾಕೋ ತಿಂತೀಯ? ನೀನೇ ಮಾಡ್ಕೊಂಡು ತಿನ್ಬೋದಿತ್ತು ತಾನೆ? ನನಗೆಲ್ಲ ಅಡುಗೆ ಮಾಡೋಕೆ ಬರುತ್ತೆ, ಮಾಡಿದಿನ ಚೆನ್ನಾಗಿ ಮೇಯ್ತೀನಿ ಅಷ್ಟೇ. ನೋಡಿದ್ರೆ ಗೊತ್ತಾಗುತ್ತೆ, ಮೇದ್ ಒಳ್ಳೆ ಊರು ಸುಬ್ಬಾದಂಗೆ ಆಗಿದೆಯಾ. ಅಲ್ಲ ಕಣ, ದಿನ ಹೋಟ್ಲಲ್ಲಿ ತಿಂತಾ ಇದ್ರೆ ಗ್ಯಾಸ್ಟ್ರಿಕ್ಕು, ಅಲ್ಸರು, ಅದು ಇದು ಬಂದು ಸತ್ತೋಗ್ಬಿಟ್ರೆ ಪಾಪ ನಿಮ್ಮ ಅಪ್ಪ ಅಮ್ಮನ ಯಾರೋ ನೋಡ್ಕೋತಾರೆ. ನೀನೇನಣ್ಣ ಬೆಳಗ್ಗೆ ಸಾಯೋ ಮಾತಾಡ್ತಿದ್ಯಾ? ನಾನು ತಿಂತೀನಿ, ಗಟ್ಟಿಯಾಗಿವ್ನಿ. ಗಟ್ಟಿಯಾಗೇನೋ ಇದೆಯಾ ಬಿಡು, ಆದರೂ ಹೋಟ್ಲ್ ಊಟ ಹುಷಾರು. ಯಾವ್ಯಾವ ಕೈಲಿ ಏನೇನು ಮುಟ್ಟಿ ಏನೇನು ಸುರಿಸಿ ಅಂದ್ರೆ ಈ ಬೆವ್ರು ಸುರಿಸಿ ಪರ್ಕೆಲೆಲ್ಲ ಒಡೆದು ಎಲ್ಲೆಲ್ಲ ಕೆರ್ಕೊಂಡು ದೋಸೆ ಹೋಯ್ತಾರಲ್ಲ, ಅದಕ್ಕೆ ಹಂಗಂದೆ. ಹ್ಞೂ ಕಣಣ್ಣ, ಅದು ನಿಜ. ಮೊನ್ನೆ ಹಿಂಗೆ ಹೋಟೆಲ್ ಒಂದು ಹುಡುಗಿ ಕಾಮೆಂಟ್ ಮಾಡ್ತಾ ಇದ್ಲು ಅಂತ ನಾನು ಕೈ ಹಿಡಿದ್ನ, ಪಟ್ ಅಂತ ಕಪಾಳ ಮೇಲೆ ಹೊಡೆದು ಬಿಡೋದ. ನೀನ್ಯಾಕೋ ಕೃಷ್ಣ ಅವಳು ಕೈ ಹಿಡ್ಕೊಳಕ್ ಹೋದೆ? ವಾಂತಿ ಮಾಡಿದ್ಲಲ್ಲ, ಕೈ ಹಿಡ್ಕೊಂಡು ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತಾ ಅಂತ ಅನ್ಕೊಂಡೆ. ಕೈ ಹಿಡ್ಕೊಂಡು ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತಾ? ನಿಜ ಹೇಳು, ಇದುವರೆಗೂ ಎಷ್ಟು ಪ್ರೆಗ್ನೆಂಟ್ ಮಾಡಿದ್ಯಾ? ಅಣ್ಣ, ಸಿನಿಮಾಗಳಲ್ಲಿ ನೋಡ್ತೀನಲ್ಲ, ಅದಕ್ಕೆ ನೋಡೋಣ ಅಂತ ಕೈ ಹಿಡ್ಕೊಂಡೆ. ಅಲ್ಲ ಕಣ ಕೃಷ್ಣ, ನೀನು ಅವಳು ಕೈ ಹಿಡ್ಕೊಳ್ಳೋದಕ್ಕೂ ಅವಳು ನಿಂಗೆ ಹೊಡೆಯೋದಕ್ಕೂ ಏನೋ ಲಿಂಕು? ಅಲ್ಲೇ ಇರೋದು ಮ್ಯಾಟ್ರು. ಅವರಪ್ಪ ಪಕ್ಕದಲ್ಲೇ ಇದ್ರ, ನಾನು ಕೈ ಹಿಡಿದಿರೋದನ್ನ ನೋಡಿ ಅಯ್ಯೋ ಬೇವರ್ಸಿ ಮದ್ವೆ ಮುಂಚೆನೆ ಪ್ರೆಗ್ನೆಂಟ್ ಆಗಿದೆಯಲ್ಲ ಅಂತ ತೆಗೆದೊಂದು ಬಿಟ್ರು. ಆದ್ರೆ ಅವಳು ಸುಮ್ಮನೆ ಇರ್ತಾಳ? ಆ ಕೋಪಕ್ಕೆ ಅವಳು ಅಯ್ಯೋ ಲೋಫರು ಊಟದಲ್ಲಿ ಜಿಲೇಬಿ ಇದ್ದಿದೆಯಲ್ಲ ಅಂತ ನಾನ್ ವಾಂತಿ ಮಾಡಿದ್ರೆ ನನ್ ಕೈ ಹಿಡಿದು ಪ್ರೆಗ್ನೆಂಟ್ ಅಂತ ಚೆಕ್ ಮಾಡ್ತೀಯ ಅಂತ ಒಂದು ಕಪಾಳಲ್ಲಿ ಬಿಟ್ಲು. ಇಷ್ಟೇ ಕಣ ನಡೆದಿದ್ದು ಮ್ಯಾಟ್ರು.
ಓಹೋ ಜಿರ್ಲೆ ಮ್ಯಾಟ್ರು ಬಿಡೋದು ಬಿಡ್ತಾ ಸರಿಯಾಗಿ ಬಿಟ್ಟಾಳ ಬಿಡು. ಲೇ ಕಿಸ್ತಿ ಸಾಕು, ಇನ್ಮೇಲೆ ಇಲ್ಲೇ ಟಿಫನ್ ಮಾಡೋ ಮುಂಚೆ ಕೂತ್ಕೋ. ಅಣ್ಣ ಬೇಡ ಅಣ್ಣ. ಹಂಗಾದ್ರೆ ಡ್ಯೂಟಿ ಹೋಗು. ಆಯ್ತಣ್ಣ. ಎಷ್ಟು ದಿವಸ ಆಯಿತು ತಿಂಡಿ ತಿಂದೇವು. ಅಣ್ಣ ನೀನೇ ಅಡುಗೆ ಮಾಡ್ತಿದ್ದ ಅಣ್ಣ? ಇಲ್ಲ, ನೀನು ಹೆಂಡ್ತಿ ಬತ್ತಾಳೆ ಅಣ್ಣ. ಮತ್ತಿನ್ನೇನ ಡೈಲಿ ಬಂದು ಮುಚ್ಕೊಂಡು ತಿನ್ನು. ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ಇವೆಲ್ಲ ಕಲಿಬೇಕಣ್ಣ. ನೀನು ಬಿಡೋಣ ಚಕಳಕಲ ಒಲ್ಲವ. ಆದ್ರೂ ನೀನೇನೋ ಮುಂದಿರೋ ತಿಂದೆದ್ದೋಗು. ಏ ಇವತ್ತು ರಾತ್ರಿ ಎಷ್ಟೊತ್ತಿಗೆ ಬರ್ತೀಯ? ಇವತ್ತು ಶನಿವಾರ ಅಲ್ವಾ ಅಣ್ಣ? ರಾತ್ರಿ 8 ಗಂಟೆಗೆಲ್ಲ ಬಂದ್ಬಿಡ್ತೀನಿ. ಸರಿ ಬೇಗ ಬಾ, ಗುಂಡ್ ಹಾಕೋಣ. ಗುಂಡ? ವೀಕೆಂಡ್ ಅಲ್ವಾ, ಎಂಜಾಯ್ ಮಾಡೋಣ ಅಂತ. ಅಣ್ಣ ನೀನ್ ದೇವತಾ ಮನುಷ್ಯ ಅಣ್ಣ. ಮನೆನೂ ಕೊಟ್ಟು ಗುಂಡು ಕೊಡಿಸ್ತಿದ್ಯಲ್ಲ ನೀನು. ನೀನು ಲೈ ಸಾಕು ಡವ್ ಮಾಡಿದ್ದು. ಸಂಜೆ ಬೇಗ ಬಾ, ಗುಂಡ್ ಹಾಕೊಂಡು ಎಂಜಾಯ್ ಮಾಡೋಣ. ಆಮೇಲೆ ಗುಂಡ್ ಹಾಕಿದ್ಮೇಲೆ ಜೊತೆ ಹುಡುಗಿನೂ ಬೇಕು ಅಂದ್ಬಿಟ್ಟಿಯಾ, ಚಪ್ಲಿಗೆ ಕಿತ್ತೋಗ್ಬಿಡ್ತವೆ. ಬೇಡ, ಈ ಹುಡುಗಿರೆಲ್ಲ ನಮ್ಗೆ ಯಾಕೆ ಬೀಳ್ತಾರೆ? ಅಂದ್ರೆ ಹುಡುಗಿ ಬೇಡ, ಆಂಟಿ ಆದ್ರೆ ಓಕೆ ಅಂತಿದ್ಯಾ? ಕಳ್ಳ. ಆಸೆ ಆಸೆ ನೋಡು, ಆಸೆ ಅವನಿಗೆ. ಆಂಟಿನೂ ಇಲ್ಲ ಪಾಂಟಿನೂ ಇಲ್ಲ, ನೀನು ಒಳ್ಳೆ ಸುಮ್ಮನಿರೋಣ. ನೀವು ಹಿಂಗೆ ಬೇಜಾರು ಮಾಡ್ತೀವಿ ನೋಡಿ. ನಿನ್ನಿಂದ ಹುಡುಕಿತ್ತು ಮತ್ತೆ ಈ ಸತಿ. ಲೈ ಆಂಟಿ ಅಂದ ತಕ್ಷಣ ಆಂಟಿನೇ ನೀನು ಹುಡುಕಿ ಬಂದ್ಬಿಟ್ಲಲ್ಲ. ಆಂಟಿ ಅಣ್ಣ ಅಣ್ಣ ನಮಸ್ಕಾರ ಕಣೆ. ನಮಸ್ಕಾರ ಆಂಟಿ. ಇವಾಗ ಬೇಡ, ರಾತ್ರಿಗೆ ಬನ್ನಿ. ಅಯ್ಯ ಜೋರ್ ಕಿತ್ತೋಗಂಗ್ ಹೊಡ್ಬಿಡ್ತೀನಿ. ಗ್ಯಾನ್ ಗೆಟ್ ಮದೇವಿ ಅದೇನ್ ಬೋಗಳ್ದೆ, ನೆಟ್ಟಗ್ ಮಾತಾಡು. ಈ ಆಂಟಿ ನೋಡಕ್ ಮಾತ್ರ ಶ್ರೀದೇವಿ, ಒಳಗ್ ಪೂಲಂದೇವಿ. ಲೈ ಸುಮ್ನಿರ ನೀನು. ಅಮ್ಮ ಯಾರಮ್ಮ ನೀನು? ಏನ್ ಬೇಕು? ಯಾನು ಇಲ್ಲ ಕಣಣ್ಣ. ಏನು ಇಲ್ವಾ? ಹಂಗಾರೆ ವಾಪಸ್ ಹೋಗು. ಒಟ್ಟ ಪಾಡ್ಗೆ ಏನಾರ ಕೆಲಸ ಇದ್ರು ಕೊಡಿ ಬುದ್ಧಿ. ಕೆಲ್ಸನಾ? ಇದೇನ್ ಫ್ಯಾಕ್ಟ್ರಿನಾ? ಹೋಗಮ್ಮ. ಇದಕ್ಕ ಕಪ್ಪಿ ಹಿಡ್ದಂಗೆ ಹಿಡ್ದೆ ಸುಮ್ನಿತ್ಕ ಬುದ್ಧಿ. ನನ್ನ ಗಂಡ ಕುಡು ಸತ್ತೋದ್ನ ಒಟ್ಟ ಪಾಡು ಯಾನ್ ಮಾಡೋದು? ನಿಮ್ಮಟ್ಲಿ ಏನಾರು ಕೆಲಸ ಇದ್ರು ಕೊಡಿ, ಮಾಡ್ಕ ಇರ್ತೀನಿ. ಏನು ನಿನ್ ಗಂಡ ಸತ್ತೋದ್ನಾ? ನೀನ್ ಕಾಟ ತಡೆಲಾರ್ದೆ ಸತ್ತೋಗಿರ್ತಾನೆ ಬಿಡು. ಇದ್ಯಾಕ ಮುದೇವಿ ಮಾತ್ಕು ಹಿಂಗ ಆಡ್ದೆ? ಹೊಸ ಅಮಿಕ ನಿಂತ್ಕ. ಅಮಿಕೊಂಡ ಏನ? ಬಾಯ್ನ ಯಾವ ಕೆಲಸ ಕೊಡ್ಲಿ? ಈ ಪಾಟಿದ್ದು ಅಡ್ಡಟ್ಟಿಲಿ ಕಸ ಗಿಸ ಗೂಡಿಸ್ಕೊಂಡು ಪಾತ್ರೆ ಗಿತ್ರ ಬೆಳಿಕ ಕೆಲಸ ಮಾಡ್ಕೊ ಒಯ್ತೀನಿ. ತಗೋ ಕೀ. ನಾವು ಬರೋ ವರ್ಷದೊಳಗೆ ಮನೆಯೆಲ್ಲ ಕ್ಲೀನ್ ಮಾಡು. ಆಯ್ತು ಕಬುದ್ದಿ. ಅಣ್ಣ ಇವಳನ್ನ ಇವತ್ತೇ ನೋಡ್ತಿರೋದು, ಗೊತ್ತಿಲ್ಲ ಗುರಿ ಇಲ್ಲ. ಯಾವ ನಂಬಿಕೆ ಮೇಲೆ ಅಣ್ಣ ಕೀ ಕೊಡ್ತಿದ್ಯಾ? ಕೃಷ್ಣ, ಹಸ್ತವ್ರಿಗೆ ಈ ಮನೇಲಿ ಅನ್ನ ಮಾತ್ರ ಕಾಣಿಸೋದು, ದುಡ್ಡು ಒಡವೆ ಇವೆಲ್ಲ ಕಾಣಿಸಲ್ಲ. ಅಮ್ಮ ಹುಷಾರು, ಮನೇಲಿರೋದೆಲ್ಲ ದೇಬ್ಕೊಂಡೋಗ್ಬಿಟ್ಟಿ ಆಮೇಲೆ. ಏಯ್ ನೀನಾರು ಕಳ್ಳಂಗ್ ಕಾಣ್ತಿದೀಯ, ನಾನು ದೇವತೆ ಕಂಡಂಗ್ ಕಾಣ್ತೀನಿ. ನಾನು ಯಾಕೆ ಕಳ್ತನ ಮಾಡ್ಲಿ? ದೇವತೆನಾ ನೀನಾ? ಒಳ್ಳೆ ದೇವ ಇದ್ದಂಗಿದ್ಯಾ ನೀನು. ದೇವತೆನಾ? ಅಮ್ಮ ಮನೇನ ಹುಷಾರಾಗಿ ನೋಡ್ಕೊಳ್ಳಿ, ನಾವು ಡ್ಯೂಟಿಗೆ ಹೋಗ್ಬರ್ತೀವಿ. ಆಯ್ತು ಬರ ಕೃಷ್ಣ. ಬಾರೋ, ಡ್ಯೂಟಿ ಮುಗೀತಾ? ಹ್ಞೂ ಅಣ್ಣ, ವೀಕೆಂಡ್ ಅಲ್ವಾ, ಚೆನ್ನಾಗಿ ಹಾಕೊಂಡು ರುಬ್ಬಿದ್ರು. ಕೂತ್ಕೋ. ಅಬ್ಬಾ ಇಷ್ಟೊಂದು ನಯ ವಿನಯ ಏನೂ ಬೇಡ, ಮುಚ್ಚಂಗೆ ಕೂತ್ಕ. ನಿಧಾನ ಕುಡಿಯೋ, ಒಳ್ಳೆ ಬರ್ಗೇಟರ ಬೇವರ್ಸಿ ಥರ ಹಿಂಗೆ ಕುಡಿತಾ ಇದೆಯಲ್ಲ, ನತ್ಕಿತ್ತ ಸತ್ಕಿತ್ತು ಓದಿಯ. ಅಣ್ಣ ತುಂಬಾ ದಿವಸ ಆಯ್ತಲ್ಲ ಕುಡ್ದು, ಅದು ಮರುಭೂಮಿಲಿ ಅದನ್ನು ಚುಮ್ಮುತ್ತಲ್ಲ, ಒಯಾಸಿಸ್ ಆಸಿಸ್ ಆಯ್ತಣ್ಣ. ಕೃಷ್ಣ, ಒಂದು ಮಾತು ಕೇಳ್ತೀನಿ, ಬೇಜಾರಾಗಬೇಡ. ನಿಮ್ಮೂರಲ್ಲಿ ಯಾವ ಹುಡುಗಿನೂ ಲವ್ ಗಿವ್ ಮಾಡಿಲ್ವೇನೋ? ಅಣ್ಣ
ಒಂದು ಹುಡುಗಿನ ಹೆಂಗೋ ಪಟಾಯಿಸಿ ಲವ್ ಮಾಡಿದೆ ಅಣ್ಣ. ಹೌದಾ? ನಿಂಗೂ ಹುಡುಗಿ ಬೀಳ್ತಾಳೆನಾ? ಯಾಕಣ್ಣ? ಮುಂದೆ ಕೇಳು. ಒಂದಿನ ಮನೆ ಕರ್ಕೊಂಡು ಹೋಗು ಅಂತ ಅಂದ್ಲು, ಕರ್ಕೊಂಡೋದೆ ಅಷ್ಟೇ ಅಣ್ಣ. ಆಮೇಲೆ ಬ್ರೇಕಪ್ ಅಂದ್ಬಿಟ್ರು. ಮಗನೆ, ಮನೆ ಕರ್ಕೊಂಡೋಗಿ ಕೈ ಬಿಡಕ್ ನೋಡಿರ್ತೀಯ, ಅದಕ್ಕೆ ಮಕ ನೆಕ್ಕೇಳಗಂಟ ಕೂಗ್ದಿರ್ತಾಳೆ. ಹಂಗಲ್ಲಣ್ಣ, ನಮ್ಮ ಮನೆ ಸುತ್ತ ನೋಡಿದ್ಲಾ, ನಮ್ಮ ಮನೆ ಗೂಡ್ಸ್ಲು ಅಂತ ಗೊತ್ತಾಯ್ತು. ಆಮೇಲೆ ಅವಳು ನಮ್ಮ ಅಪ್ಪ ಅಮ್ಮ ಒಂದ್ ಕಡೆ, ನಾನು ಅವಳು ಒಂದ್ ಕಡೆ ಸೋಬ್ನ ಮಾಡ್ಕೊಳಕ್ಕಾಗುತ್ತಾ ಅಂತ ಬಿಟ್ಟೋದ್ಲು. ಸುಮ್ನಿರ, ಈ ಹುಡುಗಿರು ಏನೇನೋ ಥಿಂಕ್ ಮಾಡ್ತಾರಪ್ಪ. ನೀನೇನು ಲವ್ ಮಾಡಿಲ್ವಾಣ? ಅಲ್ಲ ಕಣ, ನಿನಗೆ ಗುಡಿಸ್ಲಾದ್ರೂ ಇತ್ತು, ನಂದು ಅನಾಥಾಶ್ರಮ. ನಾನು ಲವ್ ಮಾಡಿರೋ ಹುಡುಗಿ ಏನಾದರೂ ಅನಾಥಾಶ್ರಮ ಕರ್ಕೊಂಡೋಗ್ಬಿಟ್ಟಿದೆ. ಅಲ್ಲಿರೋ ಅನಾಥ ಹುಡುಗರ ಜೊತೆಲ್ಲ ಶೋಭನ ಮಾಡ್ಕೋಬೇಕಲ್ಲ ಅಂತ ಮಕ್ಕೋಗ್ದು ಹೋಗ್ಬಿಟ್ರು. ಆದ್ರೂ ಅಣ್ಣ ಈ ಹುಡುಗಿರು ಸರಿಲ್ಲ ಅಣ್ಣ. ಅವರೆಲ್ಲ ಕಣ, ನಾವು ಸರಿ ಇಲ್ಲ. ದುಡ್ಡಿಲ್ಲ ಅಂದ್ರೆ ಲವ್ನೇ ಮಾಡಬಾರ್ದು. ಅದು ಸರಿ ಅಣ್ಣ. ನನಗೆ ಅದೊಂದೇ ಬೇಜಾರು ಕಣ. ಇಷ್ಟು ದೊಡ್ಡ ಬಂಗ್ಲೆ ಇದೆ, ಏನ್ ಪ್ರಯೋಜನ? ಮನೇಲಿ ಒಂದೇ ಒಂದು ಬಳೆ ಸೌಂಡ್, ತೂ ನನ್ನ ಯೋಗ್ಯತೆ ಬೆಂಕಿ ಆಗ. ನೀನು ಅಣ್ಣ ಬಳೆ ಶಾಪ್ಗೆ ಹೋಗಿ 10 ಡಜನ್ ಬಳೆ ತಂದ್ಬಿಟ್ಟು ಕೈಗೆಲ್ಲ ಬಳೆ ಹಾಕೊಂಡು ಓಡಾಡ್ಬಿಡ್ತೀನಿ. ಅಪ್ಪ, ಬೆಳಗ್ಗೆ ಎದ್ದು ನೀನು ನೋಡಕ್ಕೆ ಒಳ್ಳೆ ಗೊಗೈ ಅಂತ ಬೆದ್ರಿ ಬಿಡ್ತೀನಿ. ಲೇ, ಹಂಗಲ್ಲ ಕಣೋ, ಈ ಮನೇಲಿ ಒಂದು ಗೆಜ್ಜೆ ಸೌಂಡ್ ಆದ್ರೂ ಬೇಡವಾ ಅಂತ. ಅದಕ್ಕೇನಣ್ಣ, ನಾಳೆ ಹೋಗಿ ಒಂದು ಚಿಂಗಂಡಿಲಿ 2 ಕಾಲ್ ಗೆಜ್ಜೆ ತಗೊಂಡು ಕಾಲ್ಗೆ ಹಾಕೊಂಡು ತಕ್ಕದಿಮ್ಮಿ ಅಂತ ನಾಗವಲ್ಲಿ ತರ ಕುಣ್ದಾಕ್ಬಿಡ್ತೀನಣ್ಣ. ಅದಲ್ಲ ಕಣೋ, ನಾನು ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಊಟ ಮಾಡಿ ತಿಂಡಿ ಮಾಡಿ ಕರ್ಲನ್ ಬೆಡ್ ಮೇಲೆ ಮಂಕ್ ದಿಣ್ಣೆ ಥರ ಮಲ್ಕೊಳ್ಳೋ ಬದಲು ತೆಪ್ ಕೇಳಕ್ಕೆ ಒಂದು ಹೆಂಡತಿ ಬೇಕಲ್ಲ ಅಂತ ಕೇಳ್ತಾ ಇದ್ದೀನಿ. ನೀನೇ ಕಣ ತಲೆ ಕೆಡ್ಸ್ಕೊತ್ಯಾ? ನಾಳೆಯಿಂದ ನಿಮ್ ಬೆಡ್ ಮೇಲೆ ನಾನು ನಿಮ್ಮನ್ನ ತಪ್ಕೊಂಡು ಮಲ್ಕೋತೀನಿ. ಅಯ್ಯೋ ಕೋತ್ ನನ್ನ ಮಗನೇ, ನಾನು ಮದುವೆ ಆಗ್ಬಿಟ್ಟು ನನ್ನ ಹೆಂಡತಿ ಜೊತೆ ತೆಪ್ಕೊಂಡು ಮಲ್ಕೋಬೇಕು ಅಂದ್ರೆ ನೀನೇ ನನ್ನ ಜೊತೆ ತೆಪ್ಕೊಂಡು ಮಲ್ಕೋತೀನಿ ಅಂತೀಯ. ಅಂದ್ರೆ ನಿನ್ನ ದೃಷ್ಟಿಲಿ ನಾನೇನು ನಾನು ಹಂಗಿಲ್ಲ ಅಣ್ಣ. ಒಂದು ಕೆಲಸ ಮಾಡಿ, ನಾಳೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬಿಡಿ. ನಂಗೆ ಯಾರು ಹೆಣ್ಣು ನೋಡಿ ಮದುವೆ ಮಾಡ್ತಾರ ಕಿಸ್ನ? ನೀನು ಅಣ್ಣನ, ನಾಳೆ ನಿಮ್ಗೊಂದು ಒಳ್ಳೆ ಹುಡುಗಿನ ಹುಡುಕೊಂಬಂದು ಮದುವೆ ಮಾಡಿಸ್ತೀನಿ. ಅಲ್ಲ ಕಣೋ, ಅಪ್ಪ ಅಮ್ಮನ ಜೊತೆ ಬೆಳೆದ ಹೆಣ್ಮಕ್ಳು ನನ್ನಂತ ಅನಾಥನ್ ಮದುವೆ ಆಗ್ತವೇನೋ? ಅದಕ್ಕೆ ಯಾಕಣ್ಣ ತಲೆ ಕೆಡ್ಸ್ಕೊತ್ಯಾ? ಯಾವ್ದಾದ್ರು ಅನಾಥ ಹುಡುಗಿನ ಮದುವೆ ಆಗ್ಬಿಡು. ಅವಳು ಅನಾಥ, ನೀನು ಅನಾಥ, ಇಬ್ರು ಜೋಡಿ ಸಕ್ಕತ್ತಾಗಿರುತ್ತೆ. ಸೂಪರ್ ಕಣ, ನೀನು ಒಳ್ಳೆ ಐಡಿಯಾನೇ ಕೊಟ್ಟೆ. ಹಂಗಾದ್ರೆ ಈಗಲೇ ಬ್ರೋಕರ್ ಫೋನ್ ಮಾಡಿ ಹುಡುಗಿನ ಫಿಕ್ಸ್ ಮಾಡಿಸ್ಬಿಡ್ತೀನಣ್ಣ. ಸೂಪರ್ ಕಣ. ಕೃಷ್ಣ, ಮೊದಲೇ ಡೇಟ್ ಆಗಿದೆ, ಮೆಟ್ಲ ಮೇಲೆ ಕಾಲು ಕಿಸ್ಕೊಂಡಿದ್ಯಾ? ಬಂದವು. ಆಹ, ನನ್ನ ಮದುವೆ ಅಂತೆ. ಕೃಷ್ಣ, ಆಂಟಿ ಆಂಟಿ, ಕೃಷ್ಣ ಬಂದಿಕಪ್ಪ, ಬಂದ್ಬಿಟ್ನು ನೋಡಿ. ಲೈ, ಎಷ್ಟೊತ್ತ ಬರೋದು? ಹುಡುಗಿ ನೋಡಕ್ ಹೋಗ್ತಾರದು ನಂಗ ಇಲ್ಲ ನಿಂಗ? ಅಯ್ಯ, ಇವನ್ ಯಾಕೆ ಟಿಪ್ಪು ಸುಂದ್ರ ಅನ್ಕೊಂಡು ಹುಡುಗಿ ಹೇಳ್ಕೊಟ್ಟಾರು? ಆಂಟಿ, ನಿಮ್ಗಿನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ರು ಹುಡುಗಿರು ಹೆಣ್ಣು ಗೊತ್ತಾ? ಜೂಗಾಡ್ಗೋಗಿ ಕಾಸು ಕೊಟ್ಟು ನೋಡ್ಬೇಕಲ್ಲ ಅಂತ ಫ್ರೀಯಾಗಿ ಇಲ್ಲೇ ನಿಂತದೆ ಅಂತ ನೋಡ್ಕೊಬಿಟ್ರ ಕೂಡ. ಅಂದ್ರೆ ನಿಮ್ ಪ್ರಕಾರ ನಾನು ಕೊರಿಲ್ಲ ಅಂತ ಅರ್ಥನ? ಅಯ್ಯ ಬಿಡು, ಅದಕ್ಕೆ ಯಾಕೆ ಹೋಲಿಸ್ಕೊಂಡೆ? ಅದು ನಿನ್ಗಿಂತಲೂ ಚೆನ್ನಾಗಿರ್ತದ ಕೂಡ. ಆಂಟಿ ನೋಡ್ತಾ ಇರಿ, ನಿಮ್ ಕಣ್ಣೆದ್ರಿಗೆನೆ ಒಂದು ಬ್ಯೂಟಿಫುಲ್ ಹುಡುಗಿನ ಎತ್ತಾಕೊಂಡ್ ಬಂದ್ ಮದ್ವೆ ಆಗಿಲ್ಲ ಅಂದ್ರೆ ನನ್ನ ಹೆಸರು ಬೇಡ ಬಿಡು. ಆ ಹೆಸರಿಗೆ ಯಾಕೆ ಅವಮಾನ ಮಾಡಿ? ಅಯ್ಯೋ ಆಂಟಿ, ನಿಲ್ಸಿ ನಿಮ್ ಜಗಳನ, ಬನ್ನಿ ಫಸ್ಟ್ ನಮ್ಮ ಹುಡುಗಿ ಮನೆಗೆ ಹೋಗೋಣ. ಯಾಕ ಈ ಅಮ್ಮನ ಕರ್ಕೊಂಡು ಹೋಗ್ತಾ ಇದೀವಿ, ಆಮೇಲೆ ಕೆಲ್ಸದವನ ಮಗ ಅನ್ಬಿಟ್ಟು ಆ ಹುಡುಗಿ ನಿಮ್ನ ಒಪ್ಪದೇ ಇಲ್ಲ. ಅಯ್ಯಲೇ ಮೂದೇವಿ, ಅಲ್ಲ ಕೂಡ ನಾನ್ ನೋಡಿದ್ರೆ ಕೆಲ್ಸದೊಳಂಗಾರು ಕಾಣ್ತೀನಿ, ನೀನ್ ನೋಡಿದ್ರೆ ಮೇಯ್ಸೋನಂಗ್ ಕಾಣ್ತಿದ್ಯಾ. ನಿನ್ನ ನೋಡಿದ್ರೆ ಎಣ್ಣ ಇಟ್ಲು ವಾಂತಿ ಮಾಡ್ಕೊತವೆ. ಆಂಟಿ, ಈಗ್ಲಾದ್ರೂ ನಮ್ ಕೆಪಾಸಿಟಿ ಗೊತ್ತಲ್ಲ, ನಾನೇನು ಮಾಡೋದೇ ಬೇಡ, ಹುಡುಗಿನ ನೋಡಿದ್ರೆ ಸಾಕು ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಕೂಡ ನಿನ್ಗೂ ಗೊತ್ತಾಯ್ತಲ್ಲ, ಎಣ್ಣೆ ಇಟ್ಲು ನಿನ್ ನೋಡಿದ್ ಕೂಡ್ಲಿಯೇ ಕಕ್ಕತ್ತವೆ. ಅಯ್ಯೋ ಸರಿ ಸರಿ ಬಿಟ್ರೆ ನೀವು 1 ಅವರ್ ಹಿಂಗೆ ಮಾತಾಡ್ತಾ ಇರ್ತೀರಾ. ಬನ್ನಿ, ಹುಡುಗಿ ಕಾಯ್ತಾ ಇರ್ತಾಳೆ, ಬ್ರೋಕರ್ ಹಂಗೆ ಡೈರೆಕ್ಟ್ ಬರ್ತಾನ. ಬನ್ನಿ ಸರಿ.
ಬಿಸಿಲಲ್ಲಿ ಹೋಗಿ ಬರೋದು ಅಂದ್ರೆ ಅರ್ಧ ಜೀವನೇ ಹೊಂಟೈತಕ್ಕಪ್ಪ. ಇನ್ನರ್ಧ ಜೀವ ಯಾಕೆ ಇಟ್ಕೊಂಡಿದ್ಯಾ? ಅದನ್ನು ಬಿಟ್ಬಿಡು. ನಿನ್ 4 ಸೇರಗೋನೆ ನನ್ನ ಸಾಯಿಂದ ಮುದವಿ. ನೀನೇನು ಇದ್ದು ಫ್ರೀಡಮ್ ಫೈಟರ್ ಆಗ್ತಿದ್ದ? ಭೂಮಿಗೆ ಬಾರ ದೇಹಕ್ಕೆ ದಂಡ. ಇರೋ ಬದಲು ಸಾಯೋದೇ ಮೇಲು. ಅಯ್ಯೋ ಯಾಕೆ ಹಿಂಗ್ ಕಿತ್ತಾಡ್ತೀರಾ? ನಮ್ಮ ಹುಡುಗಿ ನಿಮ್ಗೆ ಇಷ್ಟ ಆದ್ಲಾ? ಈ ಒಮ್ಮೆ ಬಿಡೋಣ. ನಿನ್ ಹುಡುಗಿ ಇಷ್ಟ ಆದ್ರಾ? ನನಗಿಷ್ಟ. ಹಂಗಂದ್ರೆ ಆದಷ್ಟು ಬೇಗ ಬ್ರೋಕರ್ಗೆ ಹೇಳಿ ಮದುವೆ ಫಿಕ್ಸ್ ಮಾಡಿಸ್ತೀನಿ. ಬೇಗ ಅಂದ್ರೆ ಇನ್ನೊಂದು 3 ತಿಂಗಳಲ್ಲಿ. ಜಾಸ್ತಿ ಆಯ್ತು. ಹಂಗಂದ್ರೆ ನಾಳೆನೇ ಮದುವೆ ಫಿಕ್ಸ್ ಮಾಡಿಸ್ಬಿಡೋದಾ? ಅಷ್ಟು ಬೇಗನಾ? ಅಂದ್ರೆ 1 ವೀಕ್. ಗೊತ್ತಾಯ್ತು. ಬೆದಕ್ ಬಂದಿರೋ ಹೋರಿನ ಈಟಿಗೆ ಬಂದಿರೋ ಗಂಡ್ಸ್ನ ಯಾರು ತಡೆಯಕ್ಕಾಗಲ್ಲ. ಲೇ, ನಾನು ಆ ಥರ ಅಲ್ಲ ಕಣ ಹೇಳಿದ್ದು. ನಮಗೆ ಹೆಂಗಿದ್ರು ಸಂಬಂಧಿಕರು ನೆಂಟರು ಯಾರೂ ಇಲ್ಲ. ಶಾಸ್ತ್ರದಾರ ಬುಕ್ ಮಾಡಂಗಿಲ್ಲ, ಚೌಟ್ರಿ ಬುಕ್ ಮಾಡಂಗಿಲ್ಲ, ಏನಿಲ್ಲ. ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋದು, ಆರ ಬದಲಾಯಿಸ್ಕೊಳ್ಳೋದು, ತಾಳಿ ಕಟ್ಕೊಳ್ಳೋದು, ಮನೆ ಕರ್ಕೊಂಡ್ ಬಂದ್ಬಿಡೋದು. ಹಂಗಂದ್ರೆ ಈಗಲೇ ಬ್ರೋಕರ್ ಕೇಳಿ ಮದುವೆ ಫಿಕ್ಸ್ ಮಾಡಿಸ್ತೀನಿ. ನನಗೂ ನಿನ್ ಕಷ್ಟ ಅರ್ಥ ಆಗುತ್ತೆ. ಮಾಡ್ತೀನಿ. ಯಾವ್ದಪ್ಪ ಓದಿದ್ದು? ಮಾಡ್ತೀನಿ ತಡಿ ನಿನ್ಗ. ಲೇ ಬೇವರ್ಸಿ ನನ್ ಮಗನೇ, ಅಲ್ಲ ಕೂಡ ನಿನ್ಗೇನ್ ಬಂದಿದ್ದು? ನನ್ ಪಕ್ಕದಲ್ಲಿ ಬಂದ್ ಮನಗಿದೆಯಲ್ಲ, ನಿನ್ ಕಣ್ಣಿಂಗ್ ಹೋಗೋನೆ. ನಿಲ್ಸಿ ಆಂಟಿ, ನನ್ನೇನು ಬೇಕು ಅಂತ ಬರ್ಲಿಲ್ಲ. ಇನ್ನೇನ್ ಬೇಡ ಅಂತ ಬಂದ್ಯಾ? ನನ್ನಂತ ಆಂಟಿ ಸಿಕ್ಕಿದೆ ಅಂತ ಜೋಲ್ ಸುಸ್ಕೊ ಬರ್ತಿದಾರಿ. ನೀವೇನ ಆಂಟಿ ಏನೇನು ಹೇಳ್ತಿದ್ರಲ್ಲ? ನನ್ಗೆ ಒಂದ್ ಪ್ರಾಬ್ಲಮ್ ಐತೆ. ಸಿಕ್ಕಾಕಂಡಿ ಅಂದ್ಬಿಟ್ಟು ನಾ ಗಂಡ್ಸಲ್ಲ, ನಂಗೇನು ವರ್ಕ್ ಆಗಲ್ಲ ಅಂದಯ್ಯ. ವರ್ಕ? ನೀವೇನ ಆಂಟಿ ಹಿಂಗೆ ಹೇಳ್ತೀರಾ? ಈಗ್ಲೂ ಮದುವೆ ಆದ್ರೆ 10 ಮಕ್ಳು ನುಡಿಸ್ತೀನಿ. ನೀನ ಅಂದಿನ ಇಲ್ಲ ನಾಯಿನ 10 ತುಡ್ಸಕ? ಹಂಗಂದ್ರೆ ನಾನು ಗಂಡ್ಸೆ ಅಂತ ಹೇಳಕ್ ಬಂದೆ ಆಂಟಿ. ಗಂಡ್ಸಾರೆ ಹುಡುಗಿ ನುಡಿಕೊಂಡು ಲಗ್ನ ಆಗು. ನಮ್ಮಂತ ಒಳ್ಳೆಯವ್ರನ್ನ ಕೊಟ್ಟ ಉರ್ಸಿಯೇ. ನೀವು ಒಳ್ಳೆಯವ್ರಾ? ಇನ್ನೇನ ನಾನೇನ್ ಊರ್ ಬಸ್ ಏನುಡ ಕುಡುಕ್ನಾದ್ರೂ ಕಾಸ್ಟ್ ವಸಕ್ಕೂ ಬಾರ ಮಾಡ್ತಿದ್ದಿ. ಮುಂಡತ್ತದು ಕುಡ್ದು ನಿಗರ್ಕತ್ತು. ಅವ್ನು ಹೋದ್ಮೇಲೆ ಇನ್ನೊಂದು ಮದ್ವೆ ಆಗ್ಬೇಕಾಗಿತ್ತು. ನನ್ನ ಯಾರ್ ಲಗ್ನ ಆದರು? ನೀವು ಅಂದ್ರೆ ನಾನೇ ಆಗ್ತೀನಿ ಆಂಟಿ. ಎದ್ದಾರಿದ್ರೆ ನನ್ ಮಗ ಇದಕ್ಕೆ ಬಂದೆ. ನನ್ ಮಕ್ಕಳಿಗೆ ನಿಂತ್ಕೊಳ್ಳಿ. ಆರ್ತಿ ಎತ್ಬಿಡ್ತೀನಿ ಆಂಟಿ. ಇರಿ ಅಂತ ಹೋಟ್ಲಿಲ್ ಕೆಸಿ ಮತ್ತು ತುಂಬಾ ಜಾಸ್ತಿ ಆಗ್ಬಿಟ್ಟು ಬೇದಿ ಕಿತ್ಕೊ ಬರ್ತಿದೆ ಆಂಟಿ. ಆಗಲ್ಲ ಆಂಟಿ. ನಿಂತ್ಕೊಡ. ಅಯ್ಯೋ ಇವಳು ಕಾಟ ಬೇರೆ ತಡೆಯಕ್ ಆಗ್ತಿಲ್ವಲ್ಲಪ್ಪ. ಏನ್ ಮಾಡ್ಲಿ? ಇದ್ಯಾಕ್ ಸುಮ್ಮನೆ? ಅಯ್ಯೋ ಬೇಗ ಮುಗಿಸಿ ಆಂಟಿ, ನನ್ ಕಷ್ಟ ನನ್ಗೆ. ಒಂದ್ ಹಾಡ್ ಹಾಕೋ, ಆರ್ತಿ ಮಾಡ್ತೀನಿ. ಈ ಟೈಮಲ್ಲಿ ಆಡ್ಬೇಕು ಅಂತ ಕೇಳ್ತಿದ್ದಿಲ್ಲ. ಏನ್ ಹೇಳೋಣ? ನಿನ್ ಮಕ ಮುಚ್ಚೋಗ. ಅದನ್ನ ಹಾಡ್ ಹಾಕು ಅಂದ್ರೆ ಆಜಾ ಆಜಾ ಅನ್ಕೊಂಡು ಹಿಂದಿ ಹಾಡ್ ಹಾಕಿದೆ. ಕನ್ನಡ ಹಾಡಾಕು. ಅಯ್ಯಯ್ಯೋ ಆಜಾ ಆಜಾ ಅಂದ್ಬಿಟ್ಟು ಬಂದೇ ಬಿಡ್ತು ಆಂಟಿ. ದಾರಿ ಬಿಡಿ ಆಜಾ ಆಜಾ. ಆರ್ತಿ ಎತ್ಬಿಡ್ತೀನಿ. ಆ ದೇವ್ರ ಕಣ್ಣು, ಬಿ ದೇವ್ರ ಕಣ್ಣು, ಮುಂಡ ಕಣ್ಣು, ರಂಡ ಕಣ್ಣು, ಯಾರ ಕಣ್ಣು ತಟ್ಟೆ ಹೋಗ್ಲಿ. ಬಲ್ಗಾಲ್ ಮಡಿಕೊಂಡು ವಾಳಿಕ್ ಹೋಗವ. ಹೋಗು. ಕಾಸು ಕೊಡ್ತೀನಿ ಬಿಡಿ ಆಂಟಿ. ಹಬ್ಬ, ಈ ಬೇದಿ ಆದಾಗ ಬಾತ್ರೂಮಲ್ಲಿ ಕೂತ್ಕೊಳ್ಳೋ ಸಂತೋಷನೇ ಬೇರೆ. ಲೇ ನೀನೇನೋ ಬಾತ್ರೂಮಲ್ಲಿ ಸಂತೋಷನೇ ಹುಡುಕ್ಬಿಟ್ಟಿದ್ಯಾ? ಹೂವಣ, ಇವಾಗ ಬೇದಿ ಆಗಿರುತ್ತೆ ಅಂತ ಅನ್ಕೋ. ಎಲ್ಲೂ ಹೋಗೋಕ್ಕೆ ಜಾಗ ಸಿಕ್ಕಿರಲ್ಲ.
ತಡಿಯಕ್ಕಾಗ್ದೆ ಮುಖನೆಲ್ಲ ಕಿವುಚ್ಕೊಂಡು ಅಮ್ಮ ಅಪ್ಪ ಅಂತ ತಡ್ಕೊಂಡು ಬಾಗ್ಲತ್ರ ಬಂದ್ರು ಒಳಗ್ ತಳ್ತಾ ಹೆಂಗೋ ತಡ್ಕೊಂಡು ಬಾತ್ರೂಮ್ ಸಿಕ್ಕಿದ ತಕ್ಷಣ ಕೂತ್ಕೊಂಡ್ರೆ ಹಂಗೆ ಸ್ವರ್ಗ ರಪ್ಪ ಅಂತ ಪಾಸ್ ಆಗ್ಬಿಡುತ್ತೆ. ಅಯ್ಯ ಮೂದೇವಿ ಅದೆಲ್ಲೆಲ್ಲಿ ಮಡಗಿದೀವಿ ಹೇಳೋ ಸಂತೋಷನ ಚಂದ ತೊಳ್ಕೊಂಡೆ. ಯಾಕಂಟಿ ಇಲ್ಲಂದ್ರೆ ಬರ್ತಿದ್ರಾ? ಥೂ ನನ್ನ ಮಗನೇ, ನಿನ್ ಮಕ್ ನನ್ ಕಾಲ್ಗಾಚ್ ನೀವ್ರು ಸರಿಯಾಗಿ ಮಾತಾಡು. ಥೂ ಇದಕ್ಕ ಕೂಸು ಸುಮ್ಮನೆ ಕೂತ್ಕೊಬಿಟ್ಟೆ. ಏನ್ಯಾರ ಮಾತಾಡು. ಏನ್ ಮಾತಾಡ್ಲಿ? ಮನೆ ಎಲ್ಲ ಇಷ್ಟ ಆಯ್ತಾ? ಮನೋನೇ ಇಷ್ಟ ಆದ್ಮೇಲೆ ಮನೆ ಇಷ್ಟ ಆಗಲ್ವಾ? ಏಯ್ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಇವರು ಇಲ್ಲೇ ಇರ್ತಾರಾ? ಹೌದು, ಇವ್ರು ಯಾವಾಗ್ಲೂ ಇಲ್ಲೇ ಇರ್ತಾರೆ. ಇವನು ನನ್ನ ತಮ್ಮ ಇದ್ದಂಗೆ, ಇವರು ನನ್ನ ತಾಯಿ ಇದ್ದಂಗೆ. ಇಬ್ರು ಯಾವಾಗ್ಲೂ ಮೇಲ್ಗಡೆ ರೂಮಲ್ಲಿ ಇರ್ತಾರೆ. ನನ್ಗೂ ಯಾರೂ ಇರ್ಲಿಲ್ಲ. ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಅದ್ಗೆ ನಾವು ಆಂಟಿ ಒಂಥರ ಹಾವು ಮುಂಗ್ಸಿದ್ದಂಗೆ ಅವಾಗ ಹಿಂಗೆ ಕಿತ್ತಾಡ್ತಾ ಇರ್ತೀವಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಬರೀ ಹಾವು ಮುಂಗ್ಸಿ ಅಲ್ಲ, ಹಾವು ಮುಂಗ್ಸಿನೇ. ಇಲ್ಲ, ಯಾವಾಗ್ಲೂ ಒಂದೇ ತರ ಇರಬಾರ್ದು. ಜೀವನದಲ್ಲಿ ಸ್ವಲ್ಪ ಫನ್ನಿನೂ ಇರಬೇಕು. ನಕ್ರೆ ಅದೇ ಸ್ವರ್ಗ ಅಂತ ಹೇಳಿಲ್ವಾ? ಕರೆಕ್ಟ್ ಆಂಟಿ, ನಿಮ್ಗೆ ಹೇಳ್ತಿರೋದು ಯಾವಾಗ್ಲೂ ನಗ್ತಾ ಇರಿ ಅಂತ. ಯಾವಾಗ್ಲೂ ಕೋಪಿಸ್ಕೊಂಡ ಇರ್ತೀರಲ್ಲ. ನಕ್ರೆ ಸ್ವರ್ಗ ಕೊಂಡೊಯ್ತೀನಿ, ನಿನ್ ಗಂಡ ಬಂದು ಹೊಡಿತೀನಿ ಅಂತ ಭಯನಾ? ಅಯ್ಯಲೇ ನಿನ್ ಬಾಯ್ಗೆ ಅಲ್ಲಕಲ್ಲ ಹೋಗಿ ಬಂದು ಮೂಗಿನಕ್ಕೆ ಅಲ್ಲ ಕೇಳಿದ್ರು ಅಂತವ. ನನ್ ಗಂಡನೇ ನೆನೆಸ್ಕಳೆಯ, ನನ್ ಗಂಡ ಹೋದ್ ಜಾಗಕ್ಕೆ ನಿನ್ನು ಕಳಿಸ್ಬಿಡ್ತೀನಿ ತಾಡಿ. ಆಂಟಿ ಯಾವಾಗ್ಲೂ ಹಿಂಗೆ ಇವರು ಹಾವು ಮುಂಗ್ಸಿ ತರನೇ ಇರ್ತಾರೆ. ನಿನ್ನ ಎಲ್ಲೋದ್ರಿ ಆಂಟಿ? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನನ್ ಪಟ್ನ ಇಟ್ಲಿ ಯಾರು ಇದನ್ನೆಲ್ಲ ಮಾಡನೇ ಇಲ್ಲ. ಆಂಟಿ ಎಷ್ಟೊತ್ತು ಊತರಕ್ಕೆ ಕೊಡಿ ಹೂನ. ಏನೋ ಅಟ್ಟಿ ಇಂತಿದ್ದ ಪೇಟೆ ಬೀದಿ 3 ಮೈಲಿ ದೂರಕ್ಕೆ ಹೋಗ್ಬೇಕು. ಅದ್ಯಾನ ಮಾಡು. ಆಂಟಿ ಒಂದ್ ಜೋಕ್ ಹೇಳ. ಹೇಳು. ಹೂ ಮೇಲೆ ನಾವು ಬಿದ್ರೆ ಅದು ಫಸ್ಟ್ ನೈಟು, ಅದೇ ಹೂ ನಮ್ಮ ಮೇಲೆ ಬಿದ್ರೆ ಅದೇ ಲಾಸ್ಟ್ ನೈಟು. ಹಂಗಂದ್ರೆ ಯಾನೋಡ? ಹಂಗಂದ್ರೆ ಹೂ ಮೇಲೆ ನಾವು ಬಿದ್ದು ಓಡಾಡಿದ್ರೆ ಅದು ಫಸ್ಟ್ ನೈಟು, ಅದೇ ನಾವು ಸತ್ ಮೇಲೆ ಹೂ ನಮ್ಮ ಮೇಲೆ ಬಿದ್ದು ಓಡಾಡಿದ್ರೆ ಅದೇ ಲಾಸ್ಟ್ ನೈಟು. ಚಂದಾಗಿ ಹೇಳ್ತಿದ್ದೆ ಕೂಡ. ರಾತ್ರಿ ಆಯ್ತು ಮಲಗೋಣ ನಿಂದು ನಮ್ಮ ಸೋಬಾನ. ಆಂಟಿ ಬನ್ನಿಲಿ. ನಿಮಗೆ ಫಸ್ಟ್ ನೈಟ್ ಮಾಡಿದ್ರಾ? ಅಯ್ಯ ಆ ಮೂದೇವಿ ಕುಡ್ಕೊಂಡು ಅದೆಷ್ಟೊತ್ತಿಗೆ ಬತ್ತಿದ್ನ, ಅದೆಷ್ಟೊತ್ತಿಗೆ ಬಿದ್ಕತ್ತಿದ್ನ. ಫಸ್ಟ್ ನೈಟು ಇಲ್ಲ, ಲಾಸ್ಟ್ ನೈಟು ಇಲ್ಲ ಕೂಡ. ಹಂಗಂದ್ರೆ ನೀವಿನ್ನು ಅಂದ್ರೆ ನೀವಿನ್ನು ಕನ್ಯಾಮಣಿ ಅಂತ ಹೇಳಕ್ ಬಂದೆ. ನಾಚಿಕೆ ಆಯ್ತದ ಕೂಡ ನಂಗೆ. ಜಾಸ್ತಿ ನಾಚ್ಕೊಳಕ್ ಹೋಗ್ಬೇಡಿ, ನೋಡಕ್ಕಾಗಲ್ಲ. ಏನ್ ಸುಂದರವಾಗಿದ್ದಾಳೆ. ನಿಂತ್ಕೊಂಡ್ರೆ ಕೆಲಸ ಆಗಲ್ಲ. ಬಾ ಕೂತ್ಕೋ. ಹೆಂಗಪ್ಪ ಶುರು ಮಾಡ್ಕೊಳ್ಳೋದು? ನಾಚಿಕೆ ಕಳ್ಳಿಗೆ. ಬಾ ಬಿಡಿ, ನನಗೆ ಭಯ ಆಗತ್ತೆ. ಇವತ್ತು ಮಾತ್ರ ಭಯ ಆಗತ್ತೆ, ನಾಳೆಯಿಂದ ಧೈರ್ಯ ಬಂದ್ಬಿಡುತ್ತೆ. ಬಾ. ಸರಿ ಬಾ, ಏನೂ ಆಗಲ್ಲ. ನಾನೇ ಬರ್ತೀನಿ ಬಿಡು. ನಿಧಾನ. ಅಯ್ಯೋ ಪಕ್ಕದ ಮನೆಯಲ್ಲಿ ಏನಾಯ್ತು ಅಂತ ಬಂದ್ಬಿಡ್ತಾರೆ. ಸೌಂಡ್ ಮ್ಯೂಟ್ ಮಾಡು. ಏನಪ್ಪ ಇದು? ಫಸ್ಟ್ ನೈಟು ಹಾಗೆ ಹಾಕ್ಸ್ಕೊಳ್ಳೋಂಗಿತ್ತಲ್ಲ. ನೋಡು, ಏನೂ ಆಗಲ್ಲ. ಮಲ್ಕೋ, ನಾನು ನೋಡ್ಕೊತೀನಿ. ಮಲ್ಕೊಳ್ಳಲ್ಲ. ಮತ್ತೆಲ್ಲಿ ಮಲಗ್ತೀಯ? ನಾನು ಹೊರಗೆ ಮಲ್ಕೊಳ್ತೀನಿ. ಹೊರಗಡೆ ಯಾಕೆ ಮಲಗ್ತೀಯಾ? ಇಲ್ಲೇ ಮಲಗು. ನಿಮ್ ಜೊತೆ ಮಲ್ಕೊಂಡ್ರೆ ನಂಗೆ ಭಯ ಆಗತ್ತೆ. ಅಯ್ಯೋ ಲೇ ದಡ್ಡಿ, ನಾನೇನು ಹುಲಿನ ಸಿಂಹನ? ಮಲ್ಕ, ಏನೂ ಆಗಲ್ಲ, ನಾನಿದ್ದೀನಿ. ಮಲ್ಕ.
ಇದೇನಪ್ಪ ಏನೇನೋ ಆಗೋಗ್ಬಿಡ್ತು. ಮೋರ್ ಎಕ್ಸ್ಪೆಕ್ಟೇಷನ್ ಮೋರ್ ಫೇಲ್ಯೂರ್ ಅನ್ನೋದು ನಿಜ. ಏನೇನೋ ಅನ್ಕೊಂಡು ಬಂದೆ, ಇಲ್ಲಿ ನೋಡಿದ್ರೆ ಕಾಲ್ ಕಿಸ್ಕೊಂಡು ಎಲ್ಲ ದಬಾಕತ್ತು. ಅಯ್ಯೋ ಸರಿ, ನೀನು ಇಲ್ಲಿ ಮಲ್ಕೋ, ನಾನು ಕೆಳಗಡೆ ಮಲ್ಕೋತೀನಿ. ಮಲ್ಕೋ. ಎಂತ ಕೆಲಸ ಹೊಡ್ದು. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಬೆಳಗೊಂದು ಹಣ ಹೊಡ್ಕೊಂಡು ಮಲಗ್ತೀನಿ ಇವತ್ತು. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್. ಅದಕ್ಕೆ ಅಣ್ಣ ಅವ್ರು ಸ್ನಾನ ಮಾಡ್ತಿದ್ದಾರೆ. ಓ, ಅಣ್ಣ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಇವಾಗಿದ್ದಾರೆ ಅನ್ಸುತ್ತೆ. ಒಳ್ಳೆ ಬ್ಯಾಟ್ಸ್ಮನ್ ನಮ್ಮಣ್ಣ. ನೀವು ದಿನ ಎಕ್ಸರ್ಸೈಸ್ ಮಾಡ್ತೀರಾ? ಅದಕ್ಕೆ ನಾನು ಬೇಕಾದ್ರೆ ಊಟ ಬಿಟ್ಬಿಡ್ತೀನಿ, ಆದರೆ ಎಕ್ಸರ್ಸೈಸ್ ಮಾಡೋದು ಮಾತ್ರ ಮಿಸ್ ಮಾಡಲ್ಲ. ಸರಿ, ನೀವು ತಿಂಡಿಗೆ ಬಂದ್ಬಿಡಿ. ಹಾಂ ಸರಿ ಅದಕ್ಕೆ. ರೀ, ಡೋರ್ ಕ್ಲೋಸ್ ಮಾಡಲಾ? ಯಾಕೆ ಡೋರ್ ಕ್ಲೋಸ್ ಮಾಡ್ತೀಯಾ? ಮಾಡಿದ್ರು ಒಂದೇ, ಬಿಟ್ರು ಒಂದೇ. ಬಾ ಮಲಕ. ಗೊತ್ತಾಯ್ತು ಬಿಡು, ಇವತ್ತು ಉಪವಾಸನೆ. ಹೋಗೋದನ್ನ ಕಾಯ್ತಾವಳೆ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಒಂದು ಚೂರಾರ ರಸಿಕತೆ ಇಲ್ಲ. ಅಯ್ಯೋ, ಲೇ ಏನಾಯ್ತೆ? ಏನಾಯ್ತು ಹೇಳು. ಏನಾಯ್ತು? ಯಾಕೆ ಚೀರಾಡ್ದೆ? ಇದಕ್ಕ ಸಾರು, ನಿಮ್ಗೋಸಿನ ತಾಳ್ಮೆನೇ ಇಲ್ವಾ? ಇದ್ಯಾಕೆ ಹಿಂಗ್ ಮಾಡಿದ್ರಿ? ಮಾಡದ್ನಾ? ತಾಳ್ಮೆನಾ? ಏನ್ ಆಂಟಿ ಮಾತಾಡ್ತಾ ಇದ್ದೀರಾ? ದಿವ್ಯಾ, ಇದ್ಯಾಕವ ಎದ್ರಕಬಿಟ್ಟೆ? ವಸ್ತ್ರಲಿ ಹಂಗಿಯೇ, ಆಮ್ಯಾಕೆ ಎಲ್ಲ ಸರೋಯ್ತೆ. ಎದ್ರಕಬೇಡ ನೀನು. ಅದಲ್ಲ ಆಂಟಿ, ಅಲ್ಲಿ ನೋಡಿ. ಗಂಟೆ ನನ್ನ ಮಗನೇ ಕೇಳು, ಯಾಕೆ ಬಂದೆ ನನ್ನ ರೂಮಿಗೆ? ಯಾಕೆ ಬಂದೆ? ಇದ್ಯಾಕಣ ನನ್ನ ರೂಮಿಗೆ ಬಂದಿದ್ರಾ? ಬೇವರ್ಸಿ, ಅವರು ನಿನ್ ರೂಮಿಗೆ ಬಂದಿಲ್ಲ, ನೀನು ಅವ್ರ ರೂಮಿಗೆ ಬಂದಿದೆ. ಕೇಳು. ಹೌದಲ್ವಾ? ಸಾರಿ ಅಣ್ಣ, ಸಾರಿ ಅದಕ್ಕೆ. ನೀವೇ ಕರ್ಸ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅಂತೀರಾ? ನಾನು ಇವನ್ನ ಕರ್ಸದ? ಲೇ ಏನೇ ಮಾತಾಡ್ತಾ ಇದೀಯಾ? ನೀವು ಇಷ್ಟು ದೊಡ್ಡ ಮನೇಲಿದ್ರಿ, ಇವನು ನಿಮ್ಮ ಜೊತೆನೇ ಇದ್ದ. ನಿಮ್ಮಿಬ್ಬರ ಮಧ್ಯೆ ಅದು ಏನಾಯ್ತೋ ಏನೋ. ಅದಕ್ಕೆ ಅಲ್ವಾ ಡೋರ್ ಕ್ಲೋಸ್ ಮಾಡಬೇಡ ಅಂತ ಹೇಳಿದ್ದು. ಲೇ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾ ಇದೀಯೇ? ಅಂದ್ರೆ ನಿನ್ ಮಾತಿನ ಅರ್ಥ
ನಾನು ಗೇನಾ? ಲೇ ಲೋಪರು, ಎಲ್ಲ ಮಾತಿಗೂ ಮುಚ್ಕೊಂಡು ನಿಂತಿದ್ಯಲ್ಲ ಬಾಯ್ನಾ, ಎಲ್ಲ ಹೇಳು. ಅದ್ಗೆ ನಂದೇ ತಪ್ಪು. ಅಂದ್ರೆ ನೀನು ಗೇನಾ? ಅಯ್ಯೋ ಅದಕ್ಕೆ ನನಗೊಂದು ಪ್ರಾಬ್ಲಮ್ ಐತೆ, ನಿದ್ದೆಗಣ್ಣಲ್ಲಿ ನಡೆಯೋ ಕಾಯಿಲೆ. ಬೇಕಿದ್ರೆ ಆಂಟಿನ್ ಕೇಳಿ. ಅವತ್ತೊಂದಿನ ನನ್ ಪಕ್ಕದಲ್ಲಿ ಬಂದ್ ಮನಿಕ ಬಿಟ್ಟಿದ್ನ, ನಾನ್ ಹುಟ್ಟಿನ ಸರಿಯಾಗಿ ಒದ್ ಕಳ್ಸಿದ್ದಿ. ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಎಷ್ಟು ಒಳ್ಳೆಯವನು ಅಂತ? ಸಾರಿ ರೀ, ತಪ್ಪು ತಿಳ್ಕೊಂಡಿದ್ದೆ ನಾನು. ಹೋಗ್ಲಿ ಬಿಡೆ, ತಪ್ಪು ನಿಂದಲ್ಲ. ಲೇ ನಾಯಿ, ಈ ಥರದೊಂದು ದೊಡ್ಡ ರೋಗ ಇದೆ ಅಂತ ಮುಂಚೆನೆ ಹೇಳ್ಬೇಕು ತಾನೆ. ಚಿಲ್ಕ ಹಾಕೊಂಡಾದ್ರೂ ಮಲಗ್ತಿದ್ದೆ. ಇವತ್ತು ನನ್ನ ಪಕ್ಕ ಮಲಗದೆ ಓಕೆ, ಏನಾದರೂ ಮಿಸ್ ಆಗಿ ಇವಳ ಪಕ್ಕ ಮಲಗಿದ್ರೆ ಲವ್ ಬೆಳಗ್ಗೆ ಹೊತ್ತೆ ಇಷ್ಟೊಂದು ಕೆಡ್ತಾ ಕಾಣ್ತೀಯಲ್ಲೋ, ರಾತ್ರಿ ಬಂದ್ಬಿಟ್ಟು ನಮ್ಮ ಮನೆ ಸಂಸಾರನೇ ಹಾಳು ಮಾಡ್ಬಿಟ್ಟಿದ್ದೆಲ್ಲೋ ನಾಯಿ. ಅಣ್ಣ ಅದು ರಾತ್ರಿನೇ ಸಾರಿ ಕೇಳ್ದೆ ಅಲ್ವಾ ಅಣ್ಣ? ನೀನು ಸಾರಿ ಮನೆ ಹಾಳು ಬಿದ್ದೋಗ ಫಸ್ಟ್ ಹೋಗಿ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸು. ಆಮೇಲೆ ಹೆಂಡ್ತಿ ಪಕ್ಕ ಮಲಗೋದ್ಬಿಟ್ಟು ಅತ್ತೆ ಮೇಲೆ ಕಾಲು ಹಾಕೊಂಡು ಮೆಟ್ಕಿಟ್ ತಗೊಂಡು ಹೊಡೆದಳು. ಇಲ್ಲಣ್ಣ, ಅದಕ್ಕೆಲ್ಲ ನಾನು ಆಲ್ರೆಡಿ ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ. ಆದರೂ ನೀನು ರಾತ್ರಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ ಕಣ. ನಾನು ಹಾಳು ಮಾಡ್ಬಿಟ್ನಾ? ಅಣ್ಣ ನೀನು ಕೆಳಗಡೆ ಮಲಗಿದ್ದೆ, ಅತ್ತಿಗೆ ಮಂಚದ ಮೇಲೆ ಮಲಗಿದ್ರು, ಹೆಂಗ ಹಾಳಾಯ್ತು? ಅಂದ್ರೆ ನಿಮ್ಮ ಮಧ್ಯ ಅಣ್ಣ ಹುಡುಗಿರು ಹಿಂಗೆ ಸ್ವಲ್ಪ ಆಟ ಆಡ್ಸೋದು ಜಾಸ್ತಿ. ಏನು ಮಾಡಿದ್ರು ಒಪ್ತಿಲ್ಲ ಕಣ, ಮುಟ್ಟಿದ್ರೆ ಸಾಕು ಕಿರ್ರೋ ಮರ್ರೋ ಅಂತ ಹೊತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಹೌದಾ? ಪಕ್ಕದಲ್ಲಿ ಕೂರ್ಸ್ಕೊಂಡು ನಿಧಾನವಾಗಿ ಹೇಳ್ಬೇಕಿತ್ತು. ಅಯ್ಯೋ, ಪಕ್ಕದಲ್ಲಿ ಕೂತ್ಕೊಂಡಿದ್ದು ಆಯ್ತು, ಕಣ್ಣಲ್ಲಿ ಕಣ್ಣಿಟ್ಟು ಲವ್ ಮಾಡಿದ್ದು ಆಯ್ತು, ಏನಾರ ಮುಟ್ಟಿದ್ರೆ ಸಾಕು ಹಸುಗಳು ಒದಿತಾವಲ್ಲ ಹಂಗೆ ಒದಿತಾಳೆ. ಹೌದಾ? ಏನ್ ಮಾಡೋದು? ಹಾ, ನನ್ನ ಹತ್ರ ಒಂದು ಐಡಿಯಾ ಐತೆ. ಅಣ್ಣ ಬನ್ನಿ ಇಲ್ಲಿ. ಕೃಷ್ಣ, ಆದರೂ ಸೂಪರ್ ಐಡಿಯಾ ಕಣ ನೀನು. ಬುಕ್ ಎಲ್ಲಿದೆ? ನಾನಿಲ್ವಾ? ಕೊಡ್ತೀನಿ ಬಾ. ಸರಿ ಬಾ. ಲೈ, ನಂಗೊಂದು ಡೌಟು, ಆ ಥರ ಬುಕ್ಕೆಲ್ಲೂ ಓದಿ ಮನೆಯಲ್ಲೂ ಆಸಿಡ್ ಡೋಸೆಟ್ ತೊಳೆದಿಲ್ಲ ತಾನೆ? ಆ ಥರ ಏನಿಲ್ಲ ಕಣೋಣ, ನೀನು ಸುಮ್ಮನೆ ಬಾರೋಣ. ಬರಲಿ. ಬೋಲ್ ನನ್ನ ಮಗ, ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ಬುಕ್ಕಿಗೆ ರೊಟ್ಟಾಕಿಟ್ಟವನೆ. ಇವತ್ತು ಓದ್ಲಿ ಇವಳು. ಬಾರೆ ಇವತ್ತು ಐತಿ, ನಾನೇ ಬೇಡ ಅಂದರೂ ನೀನೇ ನನ್ನ ಹಿಡ್ಕೊಂಡು ಗಬ್ರಾಡ್ಬಿಡ್ಬೇಕು. ಓದು ಓದು ಐತಿ ಇವತ್ತು. ಬಾಗ್ಲಾಕ್ಲಾ? ಬೇಡ ಬಿಡು, ಹಾಕಿದ್ರೆಷ್ಟು ಬಿಟ್ರೆಷ್ಟು ಹಂಗೆ ಇರಲಿ. ಏಯ್ ಹಾಕು ಹಾಕು, ಆ ಕರಿ ಇಡ್ಲಿ ನನ್ನ ಮಗ ಬಂದು ಮತ್ತೆ ಕಾಲ್ ಮೇಲೆ ಕಾಲ ಕೆಡ್ರೆ ನೀನು ಅನುಮಾನ ಪಡ್ತೀಯ. ಹಾಕು ಹಾಕು ಹಾಕು, ಐದು ನೀವು ಮತ್ತೆ ಹಬ್ಬ ನಿಂಗೆ. ಮತ್ತೆ ಮಲಗ್ಕೊಂಡ್ಲು ಇಲ್ಲ ಓದ್ತಾವಳಪ್ಪ. ಓದು ಓದು, ವರ್ಕೌಟ್ ಆತೈತಿ ಕೃಷ್ಣ. ಇಷ್ಟೊಂದು ಚೆನ್ನಾಗಿ ಓದ್ತಾವಳೆ ಅಂದರೆ ಇವತ್ತು ಫಿಕ್ಸ್. ಇಷ್ಟು ಓದಿದ್ರು ಕರೀತಲೇ ಇಲ್ವಲ್ಲಪ್ಪ. ಕರಿಯೇ ಬೇಗ. ಮಲ್ಕೊಬಿಟ್ಲೆ ಹೆಂಗಪ್ಪ, ಇವತ್ತು ಉಪವಾಸವಾ? ಕರಿಯೇ ಬೇಗ. ರೀ ಕರ್ದ್ಯಾ? ಇಲ್ಲಿ ಬನ್ನಿ. ನಿಜವಾಗ್ಲೂ ನೀನೇ ಕರೀತಿರೋದು? ಹೌದು ರೀ. ಕೃಷ್ಣ, ನಿಜವಾಗ್ಲೂ ನೀನು ನನ್ನ ಪಾಲಿ ಶ್ರೀಕೃಷ್ಣ ಪರಮಾತ್ಮ. ಇವತ್ತು ಮ್ಯಾಚ್ ಆಡೋದೆ. ಇವಾಗ ಭಯ ಇಲ್ವಾ? ಎಷ್ಟು ಆಟ ಆಡಿಸ್ಬಿಟ್ಟೆ ಅಲ್ಲ? ನೀವು ತುಂಬ ಕಾದ್ರಿ ಅನ್ಸುತ್ತಲ್ವಾ? ತುಂಬ ಅಲ್ಲ, ತುಂಬ ತುಂಬ ಕಾಯಿಸ್ಬಿಟ್ಟೆ.
ಯಾವ ಹೆಣ್ಣಿದವ ಹಿಡ್ಕೊತ ಏನಪ್ಪ ಹಿಂಗೆ ಚೀರಾಡ್ತಾವನೆ. ಮಾಡೋದೆಲ್ಲ ಮಾಡ್ಬಿಟ್ಟು ಏನೋ ಮಾಡ್ತಾವನೆ. ಕೃಷ್ಣ ನೀನು ಇಂಥವ್ನು ಅಂತ ಗೊತ್ತಿರಲ್ಲ ಕಣ. ಇಂಥವ್ನ ಎಂಥವ್ನಣ್ಣ? ಎಂಥವ್ನ? ನಾನು ಫಸ್ಟ್ ನೈಟಿಗೆ ನೀನೇ ವಿಲನ್ ಆಗ್ಬಿಟ್ಟಲ್ಲೋ. ಏನಣ್ಣ ಏನಾಯ್ತು? ಏನಾಯ್ತಾ? ನಾನು ಫಸ್ಟ್ ನೈಟಿಗೆ ಯಾಕುಡ್ಸ್ಬಿಟ್ಟಲ್ಲೋ. ನಾನು ವಿಲನ್ನ? ಯಾಕಣ್ಣ ಏನಾಯ್ತು? ಏಯ್ ಇನ್ನೇನಾಗಬೇಕು, ಇನ್ನೇನು ಕುತ್ಕೊಂಡು ಸರಿಯಾಗಿ ಶುರು ಮಾಡಬೇಕು ಅನ್ನೋ ಅಷ್ಟರೊಳಗೆ ಚೀರಾಡ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟೆ. ನಾನಾ? ಇನ್ನೇನು ನಿಮ್ಮ ಅಪ್ಪನ ತೂ ನೀನ? ಅಣ್ಣ ರಾತ್ರಿ ಹಾರರ್ ಫಿಲ್ಮ್ ನೋಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟ. ಮೊಬೈಲ್ ಇದ್ದಿದ್ದೇವ ಬೆಡ್ ಮೇಲೆ ಬಂದು ಮಲ್ಕೊಂಡಂಗಾಯ್ತು. ಅದಕ್ಕೆ ಜೋರಾಗಿ ಹಚ್ಚಾಡ್ಕೊಂಡು ಕಿರ್ಚ್ಕೊಂಡ್ಬಿಟ್ಟೆ. ಸಾರಿ ಅಣ್ಣ. ಹೋಗ್ಲಿ ಬಿಡು ಪಾಪ, ನೀನೇನು ಮಾಡ್ತೀಯ? ಅಲ್ಲಣ್ಣ ಆಮೇಲೆ ಹೋದ್ರಲ್ಲ, ಆಮೇಲೆ ವರ್ಕೌಟ್ ಆಗಿಲ್ವಾ? ಏನು ವರ್ಕ್ ಆಗುತ್ತೋ? ನೀನು ಕೊಟ್ಟಿರೋ ಶಾಕಿಗೆ ನಾನು ಹೆಂಡತಿ ಚೀರಾಡ್ಕೊಂಡು ಹಂಗೆ ದಬಾಕೊಂಡು ಮಲ್ಕೊಬಿಟ್ಲು. ಅಯ್ಯೋ ಈ ದೆವ್ವ ಬಂದು ನಿನ್ನ ಆಸೆ ಎಲ್ಲ ಕಿತ್ಕೊಂಡ್ಬಿಡ್ತಾಣ. ಇವತ್ತೊಂದು ವಿಡಿಯೋ ಸೆಂಡ್ ಮಾಡ್ತೀನಿ, ಅದನ್ನ ಅದಕ್ಕೆ ಜೊತೆ ಕುತ್ಕೊಂಡು ನೋಡಿ. ಆವಾಗ ನೀವೇ ಬೇಡ ಬೇಡ ಅಂದ್ರು, ಅದಕ್ಕೆ ಮಾತ್ರ ನಿಮ್ಮನ್ನ ಬಿಡಲ್ಲ ಅಣ್ಣ. ಕೃಷ್ಣ ಎಲ್ಲಿದ್ದೋ ಇಷ್ಟು ದಿವಸ ಟೈಮ್ ವೇಸ್ಟ್ ಮಾಡ್ಬೇಡ. ಕಳಿಸು 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 ಬೇಗ ತಗೊಳ್ಳಿ. ಕೃಷ್ಣ ಥ್ಯಾಂಕ್ಸ್ ಕಣ, ನಿನ್ ಋಣ ಯಾವತ್ತೂ ಮರೆಯಲ್ಲ. ಬಾಯ್. ಇರ್ಲಿ ಅಣ್ಣ, ಒಳ್ಳೆದಲ್ಲಿ ಒಳ್ಳೆದಲ್ಲಿ. ಆಲ್ ದಿ ಬೆಸ್ಟ್. ರಸಿಕ ನಮ್ಮಣ್ಣ. ರೀ ಈ ಮನೇಲಿ ದೆವ್ವ ಗಿವ್ವ ಇಲ್ಲ ತಾನೇ? ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಯಾವ್ದೋ ಹಾರರ್ ಪಿಕ್ಚರ್ ನೋಡಿದ್ದಾನೆ ಕೃಷ್ಣ, ಅದಕ್ಕೆ ಬೆದರಿಬಿಟ್ಟು ಈ ತರ ಚೀರಾಡ್ತಿದ್ದ ಅನ್ಸುತ್ತೆ. ನೀವು ನೋಡ್ತೀರಾ ಹಾರರ್ ಸಿನಿಮಾ? ಅಂತ ಪಿಕ್ಚರ್ ಎಲ್ಲ ನಾನು ನೋಡಲ್ಲಪ್ಪ, ನಾನು ಬೇರೆ ಪಿಕ್ಚರ್ ನೋಡ್ತೀನಿ. ಹಾ, ಬೇರೆ ಫಿಲ್ಮ್ ಅಂದ್ರೆ? ಇರು ತೋರಿಸ್ತೀನಿ, ಸಖತ್ತಾಗಿರುತ್ತೆ. ನೋಡ್ತಾ ಇದ್ರೆ ಥ್ರಿಲ್ಲು. ನನಗೆ ತೋರ್ಸಲ್ವಾ? ನಿನಗೆ ತೋರಿಸ್ತಾ ಇರ್ತೀನ. ಗುಡ್ ಮಾರ್ನಿಂಗ್ ಅದ್ಗೆ. ಮಾರ್ನಿಂಗ್. ಮುಗೀತಾ ಎಕ್ಸಸೈಸ್? ಇಲ್ಲ, ಈಗ ಸ್ಟಾರ್ಟ್ ಮಾಡಬೇಕು. ರಾತ್ರಿ ಯಾವುದು ದೆವ್ವ ಬರಲಿಲ್ವಾ? ಇಲ್ಲ ಅದ್ಗೆ, ಆವಾಗ ಹಾರರ್ ಫಿಲ್ಮ್ ನೋಡಿದಾಗ ಈ ಥರ ಆಗುತ್ತೆ. ಗಂಡ್ಸಾಗಿ ಭಯ ಪಡ್ತೀಯಲ್ಲ? ಬೈಕೆ ಗಂಡ್ಸು ಹೆಂಗ್ಸು ಅನ್ನೋ ಭೇದ ಭಾವ ಇರಲ್ವಲ್ಲ ಅದಕ್ಕೆ. ಅದಕ್ಕೋಸ್ಕರನೇ ಮೆಡಿಟೇಷನ್ ಮಾಡು, ಯೋಗ ಮಾಡು. ಹೆಂಗ್ ಮಾಡೋದು? ನಾನಿಲ್ವಾ, ನಾನು ಹೇಳ್ಕೊಡ್ತೀನಿ. ಸರಿ. ಹೀಗಿಟ್ಕೋ. ಅಯ್ಯೋ, ದಿವ್ಯಾ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಸರಿ ರೀ, ಬಾಯ್. ಬಾಯ್. ಅಣ್ಣ, ಅದಕ್ಕೆ ಅದು ಅಣ್ಣ. ಹಾಂ, ಅವ್ರು ಇವಾಗಷ್ಟೇ ಆಫೀಸಿಗೆ ಹೋದ್ರು. ನೀನು ಕೂತ್ಕೋ, ನಾನು ತಿಂಡಿ ತಗೊಬರ್ತೀನಿ.
ಹಾಂ, ಇನ್ನು ಸ್ವಲ್ಪ ಹಾಕ್ತೀನಿ. ಅಯ್ಯೋ ಬೇಡ. ನನ್ನ ಹೆಂಡತಿ ನೋಡೋದೇ ಒಂಥರ ಖುಷಿ. ಆಯ್ ದಿವ್ಯಾ, ನಾನು ಡ್ಯೂಟಿಗೆ ಬರ್ತೀನಿ, ಮನೆ ಕಡೆ ಹುಷಾರು. ಅನ್ನಂಗೆ ನಾಳೆ ರಜಾ ಹಾಕಿದ್ದೀನಿ ಆಫೀಸ್ಗೆ, ಇಬ್ರು ಫಿಲಮ್ಗೆ ಹೋಗೋಣ. ಯಾವ ಫಿಲಮ್? ನಮ್ಮ ಅಪ್ಪು ಬಾಸ್ತು. ಓ ಸರಿ ಸರಿ, ಆ ದೇವ್ರನ್ನ ಕೊನೆ ಸರಿ ಕಣ್ತುಂಬ ನೋಡ್ಕೊಂಬರೋಣ. ಸರಿ ಹೋಗೋಣ. ಓಕೆ ಬಾಯ್. ಬಾಯ್. ಕಳ್ಳಿ. ಏನು ಮೇಡಮ್, ಫುಲ್ ಹ್ಯಾಪಿ ಆಗಿದ್ದೀರಾ? ನೀನು ಬರ್ತೀಯ ಅಂತ ಗೊತ್ತಲ್ವಾ, ಅದಕ್ಕೆ. ನಾನಂದ್ರೆ ಅಷ್ಟೊಂದು ಇಷ್ಟನಾ? ಇಷ್ಟ ಇಲ್ಲದೆ ಇಷ್ಟೊಂದು ಕ್ಲೋಸ್ ಆಗ್ತೀನಾ? ಸರಿ, ತಿಂಡಿ ಮಾಡೋಣವಾ? ಅದಕ್ಕೆ ಅಲ್ವಾ ಇಲ್ಲಿ ಬಂದಿದ್ದು? ಬೆಡ್ರೂಮಲ್ಲಿ ತಿಂಡಿ ಎಲ್ಲಿ ಸಿಗತ್ತೆ? ನಡಿ, ಕಿಚನಲ್ಲಿ ಕೊಡ್ತೀನಿ. ನನಗೆ ಕಿಚನಲ್ಲಿ ತಿಂಡಿ ಬೇಡ. ಮತ್ತೆ ನಿನ್ನ ಹೃದಯದಲ್ಲಿ ಬಿಸಿ ಬಿಸಿಯಾಗಿ ನನಗಾಗಿ ರೆಡಿಯಾಗಿರೋ ಶೃಂಗಾರದ ವಯ್ಯಾರದ ತಿಂಡಿ ಬೇಕು. ಅದೆಲ್ಲ ಇವಾಗ ಆಗಲ್ಲ. ಪ್ಲೀಸ್ ಒಂದು ಕಿಸ್ ಆದರೂ ಕೊಡು. ಸಾರು ಸಾರು ಸಾರು, ಪ್ಯಾಟೆ ಬೀದಿಗೆ ಹೋಗ್ಬೇಕು. ನಾನು ಹಂಗೆ ಒಯ್ತಾ ಬಿಟ್ಬಿಟ್ಟೋಗಿ. ಸರಿ ಬನ್ನಿ ಹೋಗೋಣ. ಹಲೋ, ಹಾಂ ಸರ್. ಹಾಂ ಸರ್, ಸರಿ ಸರಿ ಸರಿ, ಒಂದು 10 ನಿಮಿಷ ಲೇಟ್ ಆಗುತ್ತೆ, ಓಕೆ ಅಲ್ವಾ ಸರ್? ಸರಿ ಸರ್, ಓಕೆ ಬಾಯ್. ಅಮ್ಮ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ತಗೋಬೇಕು, ಒಂದು 10 ನಿಮಿಷ ಲೇಟ್ ಆಗುತ್ತೆ. ನೀವು ಆಟೋ ಹಿಡ್ಕೊಂಡು ಹೋಗಿ. ಸರಿ, ಬನ್ನಿ. ಬೇವರ್ಷಿ ನನ್ನ ಮಕ್ಕಳು ತಗಳೆ, ಮುಖ ನೋಡು, ಮುಖ ನಿನ್ ಜನ್ಮಕ್ಕೆ ನನ್ನ ಎಕಡೆ ಸಿಗಕ್ಕಲ್ಲೇ. ಗಳಿಗೆ ಸಿದ್ಧ ಒಳಗೆ ಮೇದ. ನಿನಗೆ ಸರಿ ಅನ್ಸತ್ತೇನ ಇದು? ಅಣ್ಣ ತಪ್ಪಾಯ್ತಣ್ಣ, ಪ್ಲೀಸ್ ಕ್ಷಮಿಸ್ಬಿಡೋಣ. ಲೇ, ತಪ್ಪು ನಿಂದಲ್ಲಪ್ಪ, ನಂದು ತಪ್ಪು. ಮನೆ ಕರ್ಕೊಬಂದ್ಬಿಟ್ಟು ಎಣ್ಣೆ ಕೊಟ್ಟೆ, ನೀರು ಕೊಟ್ಟೆ, ಜ್ಯೂಸ್ ಕೊಟ್ಟೆ, ಊಟ ಕೊಟ್ಟೆ. ನಾನೇನೋ ಊಟ ಹಂಚ್ಕೊಂಡು ತಿಂತೀಯ ಅನ್ಕೊಂಡೆ, ನೀನು ಬೆಡ್ರೂಮಲ್ಲೇ ಊಟ ಹಂಚ್ಕೊಂಡು ತಿಂತೀಯ ಅಂತ ನಮ್ಮ ತಾಯಣೆ ಅನ್ಕೊಂಡ್ರಲ್ಲ ಕಣ. ತಪ್ಪಾಯ್ತಣ್ಣ, ಪ್ಲೀಸ್ ಅಣ್ಣ, ಇನ್ಯಾವತ್ತೂ ಹಿಂಗೆ ಮಾಡಲ್ಲ ಅಣ್ಣ.
ಓಹೋ ಬಿಂಕದ ಸಿಂಗಾರಿ, ಏನೇ ನಂಗೆ ರಾತ್ರಿ ಹೊತ್ತು ತುಂಬಾ ಭಯ ಆಗುತ್ತೆ. ಇದೆಲ್ಲ ನಾನು ನೋಡೇ ಇಲ್ಲ, ಇದೆಲ್ಲ ಹೆಂಗ್ರಿ ಹಂಗೆ ಅಂತಿದ್ದವಳು. ಇಬ್ಬಿಬ್ರು ಮೇಂಟೈನ್ ಮಾಡ್ತಿದ್ದೆ. ಇಬ್ಬಿಬ್ರು ಸಾರಿ ರೀ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನಿನ್ನ ಕ್ಷಮಿಸದ ಲೇ, ಅದ್ಯಾರೋ ಏನೋ ಒಂದು ಗಾದೆ ಮಾಡ್ಯವನೆ, ಅಂಕಲ್ ಆಫೀಸ್ಗೆ ಆಂಟಿ ಟ್ಯಾಕಿಸ್ಗೆ ಅಂತ. ನಿನ್ನಂತವಳು ನೋಡೇ ಮಾಡಿರ್ಬೇಕು. ಅದು ಅಂಕಲ್ ಆಫೀಸ್ಗೆ ಆಂಟಿ ಟ್ಯಾಕಿಸ್ಗಲ್ಲ, ಕಟ್ಕೊಂಡವನ್ ದುಡ್ಡಿಗೆ ಇಟ್ಕೊಂಡವನ್ ಬೆಡ್ಗೆ ಅಂತ. ನನ್ನ ಮಕ್ಳ ಅಣ್ಣ ತಪ್ಪಾಗಿದೆ ರೀ, ಇನ್ನೊಂದ್ಸರಿ ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಅಣ್ಣ ಕ್ಷಮಿಸ್ಬಿಡಿ ಅಣ್ಣ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಹೇ, ನೀನು ಬರೀ ಮಣ್ಣು ತಿನ್ನೋ ಕೆಲಸ ಮಾಡಿಲ್ಲ, ಕಕ್ಕಸ್ ತಿನ್ನೋ ಕೆಲಸ ಮಾಡಿದ್ಯಾ. ಈಗಲೇ ಇಬ್ರು ಮನೆ ಬಿಟ್ಟು ತೊಲಗಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ರು ಸಾಯಿಸ್ಬಿಡ್ತೀನಿ. ಅಣ್ಣ ಈಗಲೇ ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿಂದ ಹೋಗ್ಲಿ ಅಣ್ಣ? ಪ್ಲೀಸ್ ಅಣ್ಣ, ನನ್ನ ಕ್ಷಮಿಸ್ಬಿಡಿ ಅಣ್ಣ. ಲೇ, ನೀನ್ ಬಂದಿರೋದು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಹೊತ್ತಿಗೆ ನಾನು ಹೆಲ್ಪ್ ಮಾಡಿದೆ. ನೀನು ನನ್ನ ಹೆಂಡ್ತಿನೇ ನೋಡ್ಕೊತಾ ಇದೆಯಲ್ಲೋ. ರೀ, ನಾನೊಬ್ಳು ಅನಾಥೆ, ಇವಾಗ ಅನಾಥಾಶ್ರಮನೂ ಇಲ್ಲ, ನಾನು ಇವಾಗ ಎಲ್ಲೋಗ್ಲಿ? ಅನಾಥೆ ಅದಕ್ಕೆ ಅಲ್ವನೇ ನಾನು ಬಾಳ್ಕೊಟ್ಟಿದ್ದು. ಲೇ, ನಿನಗೆ ನಿಯತ್ತಿಲ್ಲ, ನಿನ್ನಂತ ಹೆಂಗಸರಿ ಭೂಮಿ ಮೇಲೆ ಇರಬಾರ್ದು, ಸತ್ತೋಗ್ಬಿಡ್ಬೇಕು. ನಿಂಗೇನೇ ಕಡಿಮೆ ಮಾಡಿದ್ದೆ ನಾನು? ಏನೇ ಕಡಿಮೆ ಮಾಡಿದ್ದೆ? ಉಳ್ಕೊಳಕ್ ಮನೆ, ಮೈ ತುಂಬ ಒಡವೆ, ಹೊರ ತುಂಬ ಊಟ, ರಾತ್ರಿ ಹೊತ್ತು ದೇಹ ಸಾಕು ಅನ್ನೋವರೆಗೂ ಸುಖ. ಇದಕ್ಕಿಂತ ಯಾವ ಗಣಸ್ ಕೊಡ್ತಾನೆ ಇದನ್ನ? ಆಚೆ ಕೆಟ್ಟವಳೆ, ಮೊದ್ಲು ತೊಲಗೋ. ಮನೆ ಮಠ ಇಲ್ದೆ ಎಲ್ಲಿಗೆ ಹೋಗ್ಲಿ ನಾನು? ಪ್ಲೀಸ್ ರೀ. ಮನೆ ಮಠ ಅಯ್ಯ ನಿನ್ನಲೇ, ಹೋಗೆ ರೋಡಲ್ಲಿ ನಿಂತ್ಕೋ. ಈ ತರ ಗುಡ್ಡೆ ಮಾಂಸಗಳು ಲೈನಕ್ಕೆ ನಿಂತಿರ್ತವೆ. 1,000 ರೂಪಾಯಿ ಕೊಡಿ ಅಂತ ಅಲುಕಿಸ್ಕೊಂಡು ನಿಂತ್ಕೊಂಡ್ರೆ ದಿನ ಒಬ್ಬೊಬ್ಬರ ಮಲ್ಲಿ ಇರ್ಬೋದು. ತಲೆ ಕೆಟ್ಟೋಗ್ಬಿಟ್ಟಿದೆ, ಏನೇನು ಮಾತಾಡ್ತಿದ್ದನು ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಹೋಗಿ ಎಣ್ಣೆ ಕುಡ್ಕೊಂಡ್ ಬರೋ ಅಷ್ಟೊಳಗೆ ಇಬ್ರು ತೊಲಗಿರ್ಬೇಕು, ಇಲ್ಲ ಅಂದ್ರೆ ಒಬ್ಬೊಬ್ರನ್ನ ಕತ್ತರಿಸ್ಬಿಡ್ತೀನಿ. ಲೇಖರ ಗುಡ್ಡೆ, ನೀನ್ ಸಾಯಿಸ್ತೀನಿ. ಅಣ್ಣ ಅಣ್ಣ ಕ್ಷಮಿಸ್ಬಿಡಿ ಅಣ್ಣ. ಅಣ್ಣ ಅಯ್ಯೋ, ಏನ್ ಮಾಡೋದು? ಬೇವರ್ಷಿ ನನ್ನ ಮಕ್ಳ, ಏನ್ ಕಾಲ ಗುರ್ರಿದು. ಹುಡುಗಿರಂದ್ರೆ ಡೇಂಜರಪ್ಪ ಅಂತ ಹಾಡು ಹೇಳ್ತಿದ್ದು, ಇವಾಗ ಹೆಣ್ತಿರಂದ್ರೆ ಡೇಂಜರಪ್ಪ ಅಂತ ಹಾಡು ಹೇಳಂಗಾಗೋಯ್ತು. ಈ ನನ್ನ ಮಗ ನನ್ನಂಗೆ ಕಷ್ಟಪಡ್ತಾವನಲ್ಲ ಅಂದ್ಬಿಟ್ಟು ಪಾಪ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮನೆ ಮಠ ಅನ್ನ ಎಲ್ಲ ಕೊಟ್ಟೆ. ಆದ್ರೆ ಇವನು ನನ್ನ ಹೆಂಡತಿ ಜೊತೆನೆ ಸೆಕ್ಸ್ ಮಾಡ್ತಾನೆ. ಬೇವರ್ಸಿ ನನ್ನ ಮನೆ. ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ಗಳಿಗೆ ಸಿದ್ಧ ಒಳಗೆ ಮೇದ. ವಾ, ಯಾವನ್ ಗುರು ಈ ಗಾದೆ ಮಾಡಿದ್ದು? ಇಲ್ಲಿಂದಲೇ ನಿಂಗೆ ಒಂದು 2 ಸಪ್. ನನ್ನ ಮನೇಲೇ ಇತ್ಕೊಂಡು ಈ ನನ್ನ ಮಗ ಅಣ್ಣ 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 ಅನ್ಕೊಂಡು ನಾನು ಹಾಕಿದ್ದ ಅನ್ನನ್ನೇ ತಿನ್ಕೊಂಡು ಕೊನೆಗೆ ನನಗೆ ಸರಿಯಾಗಿ ಉಣಿಸ್ಬಿಟ್ಟ. ಓ ಅದಕ್ಕೆ ಅನ್ನೋನು, ಓ ಏನೋ ಪಾಪ ಸಂಬಂಧ ಉಕ್ಕಿ ಹರಿತೈತೆ ಅನ್ಕೊಂಡ್ರೆ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕ್ಬಿಟ್ಟ ನನ್ನ ಮಗ. ಬಿಡಲ್ಲ ಕಣ ನಿಮ್ಮನ್ನ, ಇಬ್ಬರನ್ನ ಬಿಡಲ್ಲ. ಗೆಂಡೆ ನೀನು ಗುಡ್ಡೆ ಕಿತ್ತಾಕ್ತೀನಿ ಕಣ. ಹೋಯ್ತು, ಎಲ್ಲ ಹೋಯ್ತು, ನನ್ನ ಜೀವನ ಹಾಳಾಗಿ ಸರ್ವನಾಶ ಆಗೋಯ್ತು. ದಿವ್ಯಾ ಅಳ್ಬೇಡ ಇರು. ಅಳ್ಬೇಡ್ವಾ? ಲೇ ಲೋಫರ್, ಅವನು ನಮ್ಮನ್ನ ಮನೆ ಬಿಟ್ಟು ಹೋಗಕ್ಕೆ ಹೇಳಿದಾನೆ. ಹೋದ್ರೆ ಬೀದಿ ಪಾಲಾಗ್ತೀನಿ. ಗಂಡ ಬಿಟ್ಟೋಳು ಅಂತ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ನಾನಿಲ್ವಾ? ನೀನ್ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನೇ ನಿನ್ನನ್ನು ಸಾಕಾಗದೆ ನನ್ನ ಗಂಡನ ಮನೇಲಿದ್ಯಾ? ನನಗ್ ಮನೆ ಕೊಡ್ತೀಯಾ? ಇಬ್ರು ಬೀದಿ ಪಾಲಾಗ್ತೀವಿ. ಅದು ದಿವ್ಯಾ. ಅಯ್ಯೋ, ಏನೋ ಹೇಳ್ತಾರಲ್ಲ,
ದಿನದ ಕೂಳ್ ನಂಬ್ಕೊಂಡು ವರ್ಷದ ಕೂಳ್ ಬಿಟ್ರಂತೆ. ಈ ತುಕಾಲಿ ನನ್ನ ಮಗನ ಕ್ಷಣದ ಸುಖಕ್ಕೋಸ್ಕರ ಇಂಥ ಮನೆ ಇಂಥ ಗಂಡನ್ ಕಳ್ಕೊಂಡೆ. ನೋಡು, ಇವಾಗ ನಾವೇನು ಮಾಡೋಕ್ಕಾಗಲ್ಲ. ನಾವೇನಾದ್ರೂ ಒಂದು ಪ್ಲಾನ್ ಮಾಡಲೇಬೇಕು. ಇನ್ನೇನು ಪ್ಲಾನ್ ಮಾಡ್ತಿದ್ಯಾ? ಅವ್ನು ಬಂದರೆ ಮುಗೀತು, ನಮ್ಮಿಬ್ರು ಸಾಯಿಸ್ಬಿಡ್ತಾನೆ. ಅದಕ್ಕೆ ನಾವೇ ಅವನ್ನ ಸಾಯಿಸ್ಬಿಡೋಣ. ಅಯ್ಯೋ ಲೋಫರ್, ಅವನ್ನ ಸಾಯಿಸಿ ಜೈಲಿಗೆ ಹೋಗಿ ಮುದ್ದೆ ಮುರಿ ಅಂತ್ಯಾ? ದೇವ್ಯಾ, ನಾನು ಹೇಳೋದು ಸ್ವಲ್ಪ ಕೇಳು. ಈ ಮನೆ ನಿನ್ನ ಹೆಸರು ಬರ್ತಿದ್ದಾನೆ. ಅವನು ಅನಾಥ. ಅವನಿಗೆ ಹಿಂದಿಲ್ಲ ಮುಂದಿಲ್ಲ, ಗೊತ್ತಿಲ್ಲ, ಗುರಿ ಇಲ್ಲ. ಅವನ್ನ ಸಾಯಿಸಿದ್ರೆ ಯಾರು ಬಂದು ಕಂಪ್ಲೇಂಟು ಕೊಡಲ್ಲ. ಸಾಯಿಸ್ಬಿಟ್ಟು ಚೀಲದಲ್ಲಿ ಕಟ್ಟಿ ಎಲ್ಲಾದ್ರೂ ಎಸ್ಟ್ ಬಿಡೋಣ. ಆಮೇಲೆ ಪೊಲೀಸರಿಗೆ ಹೆಣ ಸಿಕ್ಕಿ ನಮ್ಮಿಬ್ಬರನ್ನ ಅರೆಸ್ಟ್ ಮಾಡಿದ್ರೆ? ದಿವ್ಯಾ, ಇವ್ನಿಗೆ ಯಾರಾದ್ರೂ ಇದ್ದು ಕಂಪ್ಲೇಂಟ್ ಕೊಟ್ಟಿದ್ರೆ ಹುಡಿಕೊಂಬಂದು ಅರೆಸ್ಟ್ ಮಾಡ್ತಾರೆ. ಇವ್ನಿಗೆ ಯಾರು ಇಲ್ವಲ್ಲ, ಯಾರು ತಾನೇ ಅರೆಸ್ಟ್ ಮಾಡ್ತಾರೆ? ಆದ್ರೆ ಇವನು ಅನಾಥ ಹೆಣ ಅಂದ್ಬಿಟ್ಟು ಸುಟ್ಟಾಕ್ಬಿಡ್ತಾರೆ. ಏನೋ ನನಗೆ ಭಯ ಆಗ್ತಿದೆ. ನಾನು ಸುಮ್ಮನಿರು. ಅವ್ನು ಬಂದ್ಬಿಡ್ತಾನೆ. ಬಾ, ನಾವು ಆಚೆ ಹೋಗೋಣ. ಯಾರು ನಂಬೋದು ಯಾರು ನಂಬಿಡೋದು. ಸದ್ಯ ಕಳ್ಳನ ಮಕ್ಕಳು ಇಬ್ರು ಮನೆ ಬಿಟ್ಟು ತಲೆಗೆವ್ರೆ. ಕೈ ಮುಟ್ರು ನಿಮ್ಮ ಕಾಲಿ ಬಿಡ್ತೀನಿ ಬಿಡ್ರು. ನಿಮ್ಮನ್ನೇನು ಮಾಡಲ್ಲ ಬಿಡ್ರು. ಕೈ ಮುಗಿಸ್ಕೊಂಡು ಬಿಡ್ರು. ಹೋಗು, ಚಿನ್ನ ತಗೊಂಬರ್ಗು. ಹೋಗು, ಹೋಗೆ. ಬಾ, ಕೊಡೆ. ಹಾಕಕ್ಕೆ ಆಗ್ತಿಲ್ವಲ್ಲ, ಹೆಲ್ಪ್ ಮಾಡೆ. ನೋಡ್ದಾ, ನೀನ್ ತಂದಿರೋ ಚೀಲದಲ್ಲಿ ಅವ್ನ ಕಾಲು ಕೂಡ ಹಾಕಕ್ತಿರ್ಲಿಲ್ಲ. ಈಗ ನೋಡು. ಇದು ಆಂಟಿ ಹಳೆ ಬಟ್ಟೆಗಳ ಎಸೆಕ್ ಹೋಗ್ತಿದ್ದಾರೆ. ಹೌದೌದು, ವೇಸ್ಟ್ ಬಟ್ಟೆ. ಬಾರ ಅನ್ನಗದೆ, ತಡ್ರಿ ನಾನು ಹಿಡ್ಕತ್ತೀನಿ. ಬೇಡ, ನೀವೇನು ಹೆಲ್ಪ್ ಮಾಡಬೇಡಿ. ಹೇ ಬೇಡ ಆಂಟಿ, ನಾವು ಎತ್ಕೊಂಡು ಹೋಗ್ತೀವಿ. ಅದ್ರಲ್ಲೇನಿತ್ತು, ಹಿಡ್ಕತ್ನಿ ಸುಮಿರಿ. ಸರಿ. ಅವ ಇದ್ಯಾನ ಇದು? ಏನ ಇದ್ದಂಗದೆ? ಇದು ಮಕ್ಕಳು ಗೊಂಬೆ. ಅದ್ರ ಕೈ ಕಾಲುಗಳಿತ್ತು. ಹೆಂಗಿದ್ರು ಮುಂದಕ್ಕೆ ನಿಮಗ್ ಮಕ್ಳಾಯ್ತವೆ, ಆಡಕ್ ಮಡಿಕಳಿ. ಬೇಡ ಆಂಟಿ, ಇದು ತುಂಬಾ ಹಳೇದು, ಕಸಕ್ ಹಾಕ್ಬೇಕು. ಈ ಪಾಟಿ ಬಾರ ಅದೆ, ಎಲ್ಗೆ ಎತ್ಕ ಹೋದರಿ? ಎಲ್ ಮಡಗ್ದರಿ? ಆಂಟಿ, ಕಾರಲ್ಲಿ ಹಾಕ್ಬಿಟ್ಟು ಒಂದಷ್ಟು ದೂರ ತಗೊಂಡೋಗಿ ಎಸಿದೀವಿ. ಆದಷ್ಟು ದೂರ ತಕ್ಕ ಹೋಗಿ ಎಷ್ಟು ಬನ್ನಿ, ಇಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮಾ? ಅಂದ್ರೆ ಕಾರ್ಪೊರೇಷನ್ ಅವರು ಫೈನ್ ಹಾಕ್ಬಿಡ್ತಾರ ಅಂದಿ. ಅದಕ್ಕೆ ದೂರ ಎಸ್ಬಿಟ್ಟು ಬರೋಣ ಅಂತ ಎತ್ಕೊಂಡು ಹೋಗ್ತೀವಿ. ಸರಿ, ನಾನು ಹಿಡ್ಕತ್ನಿ, ಎತ್ಕೊಳ್ಳಿ. ತಕೊಳ್ಳಿ. ಯಾನ್ ಬರಕ್ಕವ ಮಾದೇಶ್ಪುರ, ಇದು ಯಾನ ಇದು ಹಿಂಗಿದ್ದು? ಎತ್ತಕ್ಕೆ ಆಗಲ್ಲ. ಸುಸ್ತಾಗಿ ಬಂದಿದಾರಿ, ನೀರ್ ತಕೊಳ್ಳಿ. ತಕ್ಕ ಹೌದು, ಹೆಣ ಸಾಕ್ಸೋದಂದ್ರೆ ಏನು ಸುಲಭನಾ? ಎಣನ
ಅದು ಹೆಣ ಬಾರ ಇರೋ ಕಸನ್ ಬಿಸಾಕೋದು ಸುಲಭ ಅಲ್ಲ ಅಂತ ಹೌದೌದೌದೌದು. ಯಾರು ನೀವು? ನಾನು ಯಾರು ಅಂತ ನಿಂತ್ಕೊಂಡು ಹೇಳೋಷ್ಟು ವಿಷಯ ಶಾರ್ಟ್ ಆಗಿಲ್ಲ, ದೊಡ್ಡದಾಗಿದೆ. ಕೂತ್ಕೋಬೋದಾ? ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ಒಂದೊಳ್ಳೆ ಮ್ಯಾಟ್ರ್ ಐತೆ. ಮ್ಯಾಟ್ರಾ? ಮರ್ಡರ್ ಮಿಸ್ಟರಿ ಮ್ಯಾಟರ್. ಮರ್ಡರ್ ಮಿಸ್ಟ್ರಿನಾ? ಹೌದು. ನೀವು ಈ ವಿಡಿಯೋ ನೋಡಿ. ಅಯ್ಯೋ ಅಯ್ಯೋ ನಿನ್ ಬಾಯಿ ಮಾಡಾಕ ಗಂಡ ಅನಿಸ್ಕೊಂಡವನೆ ಬಿಟ್ಬಿಟ್ಟು ಹೊಂಟೋದಲ್ಲೋ. ಸುಮ್ಮನಿದೆ ಆಂಟಿ. ಅಯ್ಯೋ ಅಯ್ಯೋ ಅಡ್ಕಸ್ಬಿ ನನ್ ಮಗನೇ, ಅನ್ನ ಹಾಕಿದ್ದಳಿಯ ಸಾಯಿಸ್ಬಿಟ್ಟು ನನ್ನೇ ಸುಮ್ಕಿರೋದಿಯ ಮೂದೇವಿ. ಆಂಟಿ ಸುಮ್ನಿರಿ. ಸುಮ್ನಿರ್ಬೇಕಾ? ಲೇ ನಿನ್ ಬಾಯಿ ಮಣ್ಣಾಕ ಆ ಜೈಲು ಊಟ, ಸೊಳ್ಳೆ ಕಾಟ, ಆ ಲೇಡಿ ಪೊಲೀಸ್ ದೊಣ್ಣೆ ಏಟು, ಯವ್ವ ಜೀವ ತೋಸಕ್ಕಂತಲ್ಲೇ ತಿಥಿ ಮಾಡ. ಅಯ್ಯೋ ಹಂಗೆಲ್ಲ ಏನು ಆಗಲ್ಲ, ಸುಮ್ಮನೆ ಆಂಟಿ. ಸರ್, ದಯವಿಟ್ಟು ಈ ವಿಡಿಯೋನ ಡಿಲೀಟ್ ಮಾಡಿ. ಇದಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಯವ್ವ ಏನ್ ಬೇಕಾದ್ರೂ ಮಾಡಿಯ, ಈ ಕರಿಯಂಗೋಸ್ಕರ ಗಂಡನ್ನೇ ಸಾಯಿಸ್ತಾಳಲ್ವಾ ನೀನು? ಏನ್ ಬೇಕಾದ್ರೂ ಮಾಡ್ತೀಯ ಕಣ್ತಕ್ಕೋ. ನೋಡಿ, ನೀವು ಏನಕ್ಕೆ ಸಾಯಿಸಿದ್ರಿ, ಏನು ಎತ್ತ, ಈ ಪುರಾಣ ಕಥೆಗಳೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋ ದುಡ್ಡು ಅಷ್ಟೇ. ಎಷ್ಟು? 10 lakhs. 10 ಲಕ್ಷನಾ? ಹ್ಞೂ ಅಂದ್ರೆ ದುಡ್ಡು ಕೊಡಿ, ಇಲ್ಲ ಅಂದ್ರೆ ಜೈಲ್ಗೆ ಹೋಗಕ್ಕೆ ರೆಡಿಯಾಗಿ. ಸರಿ, ತಂದು ಕೊಡ್ತೀನಿ. ಆದ್ರೆ ಆ ವಿಡಿಯೋನ ಡಿಲೀಟ್ ಮಾಡಬೇಕು. ನನಗೆ ಬೇಕಾಗಿರೋ ಸಿಕ್ಕದ್ಮೇಲೆ ಈ ವಿಡಿಯೋ ಹಿಡ್ಕೊಂಡು ನಾನೇನು ಮಾಡಲಿ? ದುಡ್ಡು ಕೊಡಿ, ಈ ಫೋನ್ನೇ ನಿಮಗೆ ಕೊಟ್ಬಿಟ್ಟು ನಾನು ಬೇರೆ ಸ್ಟೇಟ್ಗೆ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನಿಜ ತಾನೇ? ಈ ಆಂಟಿ ಮೇಲಾಣೆಗೂ ನಿಜ. ಲೇ ದಡಿಯ, ಈಗ್ಲೇ ಅರ್ಧ ಸತ್ತೋಗಿವ್ನಿ, ನನ್ ಮ್ಯಾಗ ಆಣೆ ಮಾಡ್ಬಿಟ್ಟು ಪರಲೋಕಕ್ಕೆ ಕಳಿಸ್ಬಿಟ್ರೆ ಹೇಳ. ಸರಿ, ನಾನು ಹೋಗಿ ದುಡ್ಡು ತರ್ತೀನಿ. ಈ ಆಂಟಿ ಬೇರೆ, ಈ ನನ್ನ ಮಗ ಬೇರೆ, ಏನ್ ಮಾಡಿ ಸಾಯೋಣ. ಬರ್ಲಾ? ಹೋಗಪ್ಪ ಹೋಗು. ಕರಿನಾಗ್ರ ಕಚ್ಚ ನಿನ್ ನಗದ್ ಬಿದ್ದೋಗ ಚಟ್ಟ ಕಟ್ಟವ್ರ. ಯಾಕೋ ಕೃಷ್ಣ, ನಿದ್ದೆ ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಬಿಸಾಕ್ ಬಂದ್ರೆ ಹೆಂಗಪ್ಪ ನಿದ್ದೆ ಬರುತ್ತೆ? ಮತ್ತಾರಪ್ಪ ಬ್ಲ್ಯಾಕ್ ಮೇಲ್ ಮಾಡಕ್ ಬಂದವ್ರೆ? ನನ್ನ ಹತ್ರ ಬೇರೆ ದುಡ್ಡೇ ಇಲ್ಲ. ಅಣ್ಣ ನೀವ? ಹೌದಪ್ಪ, ಯಾಕೆ? ಅನ್ನ ಆಗ್ತವನ್ನ ಮರ್ತೇ ಬಿಟ್ಯಾ? ಗುರ್ತ್ ಸಿಕ್ತಿಲ್ವಾ? ಅಣ್ಣ ನೀವು ಈ ವೇಷದಲ್ಲಿ? ಲೈ, ಸತ್ತು ದೆವ್ವಾದವರು ಕಲರ್ ಡ್ರೆಸ್ ಹಾಕೊಂಡು ಮಿಂಚಕ್ಕಾಗತ್ತೇನೋ? ದೆವ್ವನ? ಅಣ್ಣ ನೀನ್ ದೆವ್ವ ಆಗೋದಾ? ಹೌದು ಕಣೋ, ಅರ್ಧ ವಯಸ್ಸಿಗೆ ನನ್ನ ಸಾಯಿಸಿ ಅತೃಪ್ತ ಆತ್ಮ ಮಾಡ್ಬಿಟ್ರಲ್ಲೋ. ಅತೃಪ್ತ ಆತ್ಮನ? ಅಣ್ಣ ನಿನ್ ಕಾಲಿಗೆ ಬಿದ್ಬಿಡ್ತೀನಿ, ಬಿಟ್ಬಿಡೋಣ. ಓ, ನಾನು ನಿಮ್ಮ ಹತ್ರ ಹಿಂಗೆ ಕೇಳ್ಕೊಂಡ್ರು, ಇಬ್ರು ಸೇರ್ಕೊಂಡು ದಿಂಬಾಗಿ ಅಮ್ಕಿ ನಾನು ಸಾಯಿಸ್ಬಿಟ್ರಲ್ಲೋ. ಅಣ್ಣ ಬೇಡ ಅಣ್ಣ.
ಬಾರೋ ಅಣ್ಣ ಬೇಡ ಅಣ್ಣ, ಬಾರೋ ಕೃಷ್ಣ, ನಂದೇನು ತಪ್ಪಿಲ್ಲ ಅಣ್ಣ. ಎಷ್ಟು ಚೆನ್ನಾಗಿ ಅಣ್ಣ ಬೇಡ ಅಣ್ಣ, ಬಾರೋ ಕೃಷ್ಣ. ಅಣ್ಣ ಅಣ್ಣ ಇಲ್ಲ ಕೃಷ್ಣ, ಅಣ್ಣ ಬಿಟ್ಬಿಡೋಣ. ಏನ ಆಂಟಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ? ಯಾರಪ್ಪ ನೀನು? ಏನಾಂಟಿ ಇಷ್ಟು ಬೇಗ ನನ್ನ ವಯಸ್ಸು ಮರ್ತೋಯ್ತಾ? ಯಾರಪ್ಪ ನೀನು? ಈಗಲೇ ಎದ್ರ ಕಣ್ಣಾರ್ದ ಸತ್ತೋಗ್ಯವನೇ. ಆಂಟಿ ಈ ಕಡೆ ನೋಡಿ. ಅಯ್ಯೋ ಅಯ್ಯೋ, ಏನ್ ಸರ್ ನೀವು ದೇವ್ಯಾಗ್ಬಿಟ್ಟಿದ್ದೀರಿ? ಹೌದು ಆಂಟಿ, ಎಲ್ಲ ಸೇರಿ ನನ್ನ ಜೀವನ ತೆಗೆದುಬಿಟ್ರಲ್ಲ. ಅಯ್ಯೋ ನಾನೆಲ್ಲಪ್ಪ ನೀನ್ ಸಾಯಿಸ್ದೆ? ಕೊಲೆಗಾರರಿಗೆ ಹೆಲ್ಪ್ ಮಾಡಿದ್ದು ತಪ್ಪಲ್ವಾ ಆಂಟಿ? ನಿಮ್ಮನ್ನು ಮಾತ್ರ ಬಿಡಲ್ಲ ಆಂಟಿ. ಮುಂಡೆ ಮಗ, ನನ್ ಗಂಡ ಸರಿಯಾಗಿ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ? ದಯ್ಯದ ಕೈ ಸಿಕ್ಕಾಕೊಂಡು ಸಾಯ್ಬೇಕಾಗಿತ್ತ? ಅಪ್ಪ ದೇವ್ರೆ, ನೀನೇ ನನ್ ತಂದೆ, ನಿನ್ ಕಾಲಕ್ಕೆ ಬೀಳ್ತೀನಿ, ಬಿಟ್ಬಿಡಪ್ಪ ನನ್ನ. ನಿಮಗೆ ಕೆಲಸ ಇಲ್ಲ ಅಂದಾಗ ಕೆಲಸ ಕೊಟ್ಟೆ, ಊಟ ಇಲ್ಲ ಅಂದಾಗ ಊಟ ಕೊಟ್ಟೆ, ಬಟ್ಟೆ ಇಲ್ಲ ಅಂದಾಗ ಬಟ್ಟೆ ಕೊಟ್ಟೆ. ಆದರೆ ನೀವು ನನ್ನ ಹೆಣ ಸಾಕ್ಸಕ್ಕೆ ಹೆಲ್ಪ್ ಮಾಡ್ತೀರಾ? ನಿಮ್ಮನ್ನು ಬಿಡಲ್ಲ ಆಂಟಿ, ಬಿಡಲ್ಲ. ಅಯ್ಯೋ ನನಗ್ ಗೊತ್ತಿಲ್ಲದೆ ಬೇವರ್ಸಿಗಳಿಗೆ ಸಹಾಯ ಮಾಡ್ಬಿಟ್ಟೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಪ್ಪ. ನನ್ ಬಿಟ್ಬಿಡಿ ಸಾರು, ಸಾರು ನನ್ ಬಿಟ್ಬಿಡಿ ಸಾರು. ಮೇಲೆ ನಿನ್ನ ಗಂಡ ನನಗೆ ಸಿಕ್ಕಿದ್ದ, ಬೇಗ ನನ್ನ ಹೆಂಡ್ತಿನ ಕರ್ಕಬಾ ಅಂತ ಹೇಳವನೆ. ಬನ್ನಿ ಆಂಟಿ, ಕರ್ಕೊಂಡು ಹೋಗ್ತೀನಿ. ಅವಯ್ ಬೇಡ ಕಣಪ್ಪ, ಅವ ಅಲ್ಲೂ ಕುಡ್ಕ ಬಂದು ಹೊಡಿತಾನೆ. ಬನ್ನಿ ಆಂಟಿ, ಬನ್ನಿ ಆಂಟಿ, ಆಂಟಿ. ಏನ್ ದಿವ್ಯಾ, ಅಡುಗೆ ಮಾಡ್ತಾ ಇದೀಯಾ? ಹಾ ಕೃಷ್ಣ. ಏನು ಸಾಂಬಾರು? ನಿಂಗೆ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ನನಗೆ ನುಗ್ಗೆಕಾಯಿ ಕೊಡಲ್ವಾ? ನಿನಗಿಲ್ದೆ ನೀವು ಏನು ದಿವ್ಯಾ, ನನ್ನ ವಾಯ್ಸು ಇಷ್ಟು ಬೇಗ ಕೃಷ್ಣನ ವಾಯ್ಸ್ ಆಗ್ಬಿಡ್ತಾ? ಅಂದರೆ ಆ ಕೃಷ್ಣ ನಿನ್ನ ಮೈ ತುಂಬ ಆವರಿಸ್ಕೊಬಿಟ್ನಾ? ಬೇಡ ರೀ, ನನಗೇನು ಮಾಡಬೇಡಿ. ನಾನೇನು ಮಾಡಲಿ ದಿವ್ಯಾ, ಎಲ್ಲ ನೀನೇ ಮಾಡಿಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡ್ರಿ. ಅಲ್ಲ, ನೀನು ಅನಾಥೆ ಅಂತ ಬಾಳ್ ಕೊಟ್ರೆ ನನ್ನ ಅನಾಥ ಹೆಣನ್ ಮಾಡಿಬಿಟ್ಟೆ. ಬೇಡ ರೀ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಸಾಯಿಸ್ಬೇಡಿ ಪ್ಲೀಸ್. ನೀನು ನನ್ನ ಸಾಯಿಸಿ ನನ್ನ ಸಾಯಿಸ್ಬೇಡ ಅಂತ ಹೇಳ್ತೀಯಲ್ಲ ದಿವ್ಯಾ, ನನಗೆ ಮೇಲ್ಗಡೆ ಒಂಟಿಯಾಗಿರಕ್ಕೆ ಆಗ್ತಿಲ್ಲ ದಿವ್ಯಾ. ಬಾ ಮೇಕೋಗೋಣ, ಅಲ್ಲಿರೋ ಸ್ವರ್ಗದಲ್ಲಿ ಇಬ್ರು ಡೀಪಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಬಾ. ಬೇಡ ರೀ, ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಏನು ಮಾಡಬೇಡಿ. ಈ ಬೇವರ್ಸಿ ನನ್ನ ಮಕ್ಕಳು ಸವಾಸ ಮಾಡಿ ಅರ್ಧ ಇದ್ ಕೈ ಸಿಕ್ಕಾಕಂಡ್ ಸಾಯಂಗಾಗದೆ ನಾನು. ಏ ಲೋಫರ್, ಎಲ್ಲ ನಿನ್ನಿಂದನೇ ಆಗಿದ್ದು. ನೀನ್ ಮಾತು ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡೆ. ಅಯ್ಯೋ, ಮುಚ್ಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡೋದು ಬಿಟ್ಟು ಈ ಗೂಬೆ ಸವಾಸ ಮಾಡಿ ದೇವ್ರಂತ ನಮ್ಮ ಅಣ್ಣನ ನಾನೇ ಕೈಯಾರೆ ಕೊಲೆ ಮಾಡ್ಬಿಟ್ನಲ್ಲ.
ಏನೋ ಅಂತಾರಲ್ಲ, ಇಟ್ಕೊಂಡೋಳಿರೋ ತನಕ ಕಟ್ಕೊಂಡೋಳು ಕೊನೆ ತನಕ ಅಂತ. ಅದು ನಿಜ. ಇಂಥವ್ರನ್ನ ಇಟ್ಕೊಂಡೋಳಿರೋ ತನಕ ಅಲ್ಲ, ಸಾಯೋ ತನಕ ಬರೀ ನೋವೇ. ಸಾರಿ ಅಣ್ಣ. ಮನು ಮನು ನಂದೇನು ತಪ್ಪಿಲ್ಲ. ಇವರಿಬ್ರಿಗೆ ಧರ್ಮಸಿ ನನ್ನ ಮಕ್ಕಳು ಮಾಡ್ದದು. ನನ್ ಬಿಟ್ಬಿಡಿ ಸಾರು, ನಾನೇನು ಮಾಡಬೇಡಿ. ಅಣ್ಣ ತಪ್ಪಾಯ್ತಣ್ಣ. ಇನ್ ಮುಂದೆ ಮದುವೆ ಆಗಿರೋ ಹೆಂಗಸ್ರು ಮಾತ್ರ ಅಲ್ಲ, ಯಾವ ಹುಡುಗಿ ಸಿಕ್ಕಿದ್ರು ಅವಳು ಹಿಂದೆ ಕೂಡ ಹೋಗಲ್ಲ ಅಣ್ಣ. ಬೇಕಿದ್ರೆ ಆಪರೇಷನ್ ಮಾಡಿಸ್ಕೊಂಡು ಕಣ್ಸೆ ಅಲ್ಲ ಅಂತ ಬದುಕ್ಬಿಡ್ತೀನಿ ಅಣ್ಣ. ಪ್ಲೀಸ್ ಬೇಡ ರೀ. ಈ ಪಾಪಿ ಮಾತು ಕಟ್ಕೊಂಡು ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಸಾರಿ ರೀ. ನಾನು ಸತ್ತಿದ್ದೀನಿ ಅನ್ಕೊಂಡ್ರ? ನೀವು ಸತ್ತಿಲ್ವಾ? ಅಣ್ಣ ನೀವು ಬದುಕಿದ್ದೀರಾ? ಯಾಕೋ ಮತ್ತೆ ಸಾಯಿಸ್ತೀಯ ನೀನು? ಅಪ್ಪ ಆ ಕೆಲಸ ಮಾತ್ರ ಮಾಡಲ್ಲ. ಒಬ್ಬ ವ್ಯಕ್ತಿನ ಕೊಲೆ ಮಾಡಿದ್ರೆ ಎಷ್ಟು ಕೀಳ್ ಕಾಡುತ್ತೆ ಅಂತ ಇವಾಗ ಗೊತ್ತಾಗ್ತಿದೆ. ಅಲ್ಲ ಸಾರು, ಇವರಿಬ್ರು ಸೇರ್ಕೊಂಡು ನಿಮ್ನ ಊಟ ಕಟ್ಬಿಟ್ಟು ಅದೇ ತಗೋ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ, ಅದೇ ಹಂಗ್ ಬದಿಕ ಬಂದ್ಬಿಟ್ರಿ ಅಂತವಾ? ಅದಕ್ಕೆ ಆಂಟಿ ಹೇಳೋದು, ಒಳ್ಳೇದು ಮಾಡಿದ್ರೆ ಆ ದೇವ್ರು ಯಾವತ್ತೂ ಕಾಯ್ತಾನೆ ಅಂತ. ಈ ಲೋಫರ್ಗಳು ನನ್ನ ಚೀಲ ಕಟ್ಟಿ ಎಸ್ಟ್ ಬಂದಿದ್ರು. ನಾಯಿಗಳು ಚೀಲನ ಕಚ್ಚಿ 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 ಓಪನ್ ಮಾಡಿದ್ರು. ಕೊನೆಗೆ ನಾನು ಆಚೆ ಬಂದು ಪ್ರಜ್ಞೆ ಬಂದಾಗ ಯೋಚನೆ ಮಾಡಿದೆ, ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಲೇಬೇಕು ಅಂತ. ಅದಕ್ಕೆ ಈ ಥರ ದೇವ್ದ ರೀತಿ ಆಕ್ಟ್ ಮಾಡಿದೆ. ಸದ್ಯ ಹೆಂಗೋ ಅಮ್ಮ ಅದಪ್ಪನ ದಯೆಯಿಂದ ಬದುಕಿ ಬಂದ್ರಲ್ಲ ಬುಡಿ. ಇಂಥ ನನ್ನ ಮಕ್ಕಳನ್ನ ಬಿಡ್ಬಾರ್ದು. ಎಟ್ಟಿ ಅನ್ಕೊಂಡು ಕಂಡವ್ರ ನಮ್ಮ ಇಕ್ಕಂಡು ನಿಂತಿರ್ತಾರಲ್ಲ, ಇಂಥವ್ರನ್ನ ಸಾಯಿಸ್ಬಿಡ್ಬೇಕು ಬುದ್ಧಿ. ಇವನಿಗೆ ಜೈಲಲ್ಲಿ ಸರಿಯಾಗಿ ಶಿಕ್ಷೆ ಆಗುತ್ತೆ. ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಇನ್ನೇನು 2 ನಿಮಿಷದಲ್ಲಿ ಬಂದು ಎಳ್ಕೊಂಡು ಹೋಗ್ತಾರೆ. ಅಣ್ಣ ಬೇಡ ಅಣ್ಣ, ನಮ್ಮ ಅಪ್ಪ ಅಮ್ಮ ಊರಲ್ಲಿ ಕಷ್ಟಪಡ್ತಿದ್ರೆ ನನ್ನ ದಯವಿಟ್ಟು ಜೈಲಿಗೆ ಹಾಕ್ಸ್ಬೇಡಿ ಅಣ್ಣ, ಕಾಲಿಗೆ ಬೀಳ್ತೀನಿ ಅಣ್ಣ. ನೋಡು, ಬೆಂಗಳೂರಿಗೆ ಎಷ್ಟೋ ಜನ ಹುಡುಗರು ಬಂದು ಕಷ್ಟಪಟ್ಟು ದುಡ್ದು ತಂದೆ ತಾಯಿನ ಸಾಕ್ತಾರೆ. ಇನ್ನು ಕೆಲವರು ನಿಂತರ ಅಡ್ದಾರಿ ಹಿಡಿದು ಹಾಳಾಗೋಗ್ತಾರೆ. ಬೇಡ ಅಣ್ಣ ಪ್ಲೀಸ್ ಅಣ್ಣ, ನನ್ನ ಜೈಲಿಗೆ ಕಳಿಸ್ಬೇಡಿ ಅಣ್ಣ. ನಾನು ಜೈಲಿಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ ಯಾರು ಇಲ್ಲ ಅಣ್ಣ, ಪ್ಲೀಸ್ ಅಣ್ಣ. ಸರಿ ತೊಲಗು, ಕಣ್ಣು ಮುಂದೆ ಬೇಡ, ಸಾಯಿಸ್ಬಿಡ್ತೀನಿ. ಆಯ್ತಣ್ಣ, ಹೋಗೋ. ಯಾವತ್ತು ಹಿಂಗ್ ಮಾಡಲ್ಲ. ಸಾರಿ ರೀ. ಲೇ ದಡ್ಡಿ, ಇದಕ್ಕೆ ಯಾರಾದ್ರೂ ಅಳ್ತಾರ? ಬಾ ಕೂತ್ಕೋ. ನನ್ನ ಕ್ಷಮಿಸ್ಬಿಡ್ರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನೋ ಅಟ್ರಾಕ್ಷನ್ಗೆ ಮರುಳಾಗಿ ಈ ತಪ್ಪು ಮಾಡಿಬಿಟ್ಟೆ. ಈ ವಯಸ್ಸಲ್ಲಿ ಅಟ್ರಾಕ್ಷನ್ ಅನ್ನೋದು ಕಾಮನ್ ಕಣೆ, ಹಂಗಂತ ಜೀವನನೇ ಹಾಳು ಮಾಡ್ಕೊಳಕ್ಕಾಗತ್ತಾ? ಸಾರಿ ರೀ. ಇರ್ಲಿ ಬಿಡೆ, ನಾನು ಯಾವುದೋ ಒಂದು ಪಿಕ್ಚರ್ ನೋಡಿ ಒಬ್ಳು ಡಗರಿಗೆ ಬಾಳ್ ಕೊಡ್ಬೇಕು ಅನ್ಕಂಡೆ. ಕೊನೆಗೆ ನೀನೇ ನಂಗೆ ರೀ ನಿಮ್ಮನ್ನ ಬಿಡಿ. ನೋಡೆ, ಗಂಡ ಹೆಂಡತಿ ಅಂದಮೇಲೆ ಒಬ್ರನ್ನೊಬ್ರನ್ನ ನಂಬ್ಕೊಂಡು ಜೀವನ ಪೂರ್ತಿ ಜೊತೆಲಿರ್ಬೇಕು. ಈ ಅಟ್ರಾಕ್ಷನ್ ಅನ್ನೋದು ಶಾಶ್ವತ ಅಲ್ಲ. ಯಾರೋ ಹೊಸ ಹುಡುಗ ಬಂದ ಅನ್ಸುತ್ತೆ, ಅವನನ್ನು ನೀನು ನಂಗೆ ಹೊಡಿದ್ದೆ.